Hello, my dear students. Good afternoon. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ ಮಕ್ಕಳೇ ನಾವು ಈಗಾಗಲೇ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅನ್ನುವಂತಹ ಟಾಪಿಕ್ ಮೇಲೆ ಹಿಂದಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸಿದ್ವಿ, ಹೌದಲ್ವಾ? ಹಾಗಿದ್ರೆ ಈ ಒಂದು ಅಧ್ಯಾಯದ ಮೇಲೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಗೆ 1 ಅಂಕದ ಪ್ರಶ್ನೆಗಳು ಸಿಗತ್ತೆ, 2 ಅಂಕದ ಪ್ರಶ್ನೆಗಳು, 3, 4 ಮತ್ತೆ 5 ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ಅಧ್ಯಾಯದ ಮೇಲೆ ಬರುವಂತಹ ಒಂದು ಚಾನ್ಸಸ್ ಇರತ್ತೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ನಮ್ಗೆ ಈ ಒಂದು ಅಧ್ಯಾಯ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಹಾಗಿದ್ರೆ ಏನೇನ್ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ಕೋಬೇಕು ಅಂತ ಅಂದ್ರೆ, ಮೊದಲನೇದಾಗಿ ನಾವು ಸೂತ್ರಗಳು ಅಲ್ವಾ, ನಮ್ಗೆಲ್ಲ ಗೊತ್ತಿದೆ ಈ ಅಧ್ಯಾಯ ಕಂಪ್ಲೀಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ದಿ ಫಾರ್ಮುಲಾಸ್. ಹೌದಾ? ಎಲ್ಲಾ ಒಂದು ಲೆಕ್ಕಗಳನ್ನ ನಾವು ಮಾಡ್ಬೇಕಾದ್ರೆ ನಮ್ಗೆ ಫಾರ್ಮುಲಾಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಹಾಗಿದ್ರೆ ಒಂದ್ಸತಿ ನಾವು ಇನ್ನೊಂದ್ಸತಿ ಫಾರ್ಮುಲಾಸ್ ಅನ್ನ ರಿಪೀಟ್ ಮಾಡೋಣ, ಜಸ್ಟ್ ಒಂದ್ಸತಿ ರಿವೈಸ್ ಮಾಡಿ. ಇವತ್ ನಾವೇನ್ ಮಾಡೋಣ, 2, 3, 4 ಅಂಕಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಲ್ವಾ? ಓಕೆ, ರೆಡಿ ಇದ್ದೀರಾ ಎಲ್ರು? ಎಸ್, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಯಾವ ಆಕೃತಿಗಳನ್ನ ನೋಡ್ತೀವಿ. ಇಲ್ಲಿ ನಾವು ಘನಾಕೃತಿಯನ್ನ ನೋಡ್ತೀವಿ, ಸಿಲಿಂಡರ್ ಅನ್ನ ನೋಡ್ತೀವಿ, ಆಯತ ಘನವನ್ನ ನೋಡ್ತೀವಿ, ಕ್ಯೂಬಾಯ್ಡ್ ಅಂತ ಕರಿತೀವಿ. ಮತ್ತೆ ನಾವೇನ್ ನೋಡ್ತೀವಿ, ಕೋನವನ್ನ ನೋಡ್ತೀವಿ. ಕೋನ ಅಂತಂದ್ರೆ ಏನು? ಶಂಕು ಅಲ್ವಾ? ಮತ್ತೆ ನಾವು ಗೋಳ, ಸ್ಪಿಯರ್ ಅಂತಂದ್ರೆ ಗೋಳವನ್ನ ನೋಡ್ತೀರಾ. ಹಾಗೆ ಹೆಮಿಸ್ಪಿಯರ್ ಅಂತಂದ್ರೆ ಅರ್ಧ ಗೋಳವನ್ನ ನೋಡ್ತೀರಾ. ಹಾಗಿದ್ರೆ ಈ ಎಲ್ಲ ಮ್ಯೂಟ್ ಆಗಿದೆ ಅಲ್ವಾ? ಸಾರಿ. ಹಾಗಿದ್ರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕ್ಯೂಬ್ ಘನ, ಕ್ಯೂಬಾಯ್ಡ್ ಅಂತಂದ್ರೆ ಆಯತ ಘನ, ಸಿಲಿಂಡರ್ ಅಂತಂದ್ರೆ ಏನು? ಕೊಳವೆ ಅಂತ ನಾವು ಜನರಲ್ ಆಗಿ ಕರಿತೀವಿ, ಅಥವಾ ಸಿಲಿಂಡರ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ನಾವೇನ್ ನೋಡ್ತೀವಿ, ಕೋನ್ ಅಂತಂದ್ರೆ ಶಂಕು ಅಲ್ವಾ? ನೆಕ್ಸ್ಟ್ ನಾವೇನ್ ನೋಡ್ತೀವಿ, ಸ್ಪಿಯರ್ ಅಂತಂದ್ರೆ ಏನು? ಗೋಳ ಅಲ್ವಾ? ನೆಕ್ಸ್ಟ್ ಬರೋದು ಹೆಮಿಸ್ಪಿಯರ್, ಅರ್ಧ ಗೋಳ. ಈ ಎಲ್ಲಾ ಆಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ವಾಲ್ಯೂಮ್, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಕರ್ವ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ, ಮತ್ತೆ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಎಲ್ಲಾ ಸೂತ್ರಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾವ್ಯಾವ್ದಿದೆ? ಫಸ್ಟ್ ನಮ್ಗೆ ಬರೋದು ಕ್ಯೂಬ್ ಅಂತಂದ್ರೆ ಏನು? ಘನ, ಹೌದಾ? ಈ ಘನ ಅಂತ ಬಂದಾಗ ಈ ಘನದಲ್ಲಿ ಒಟ್ಟು ಎಷ್ಟು ಮುಖಗಳಿರುತ್ತೆ? ನಾನು ಹೇಳಿದ್ದೆ ಹೋದ್ಸರ್ತಿ, 1, 2, 3, 4, ಕೆಳಗಡೆ 1, 5, ಹಿಂದ ಭಾಗದ ಮೇಲ್ಭಾಗ, ಅಂದ್ರೆ ಒಟ್ಟಾಗಿ ನಮಗೆ 6 ಮುಖಗಳು ಸಿಗತ್ತೆ. ಘನ ಅಂತಂದಾಗ ಕ್ಯೂಬ್ ಅಂತಂದ್ರೆ ಘನ. ಓಕೆ, ಘನದಲ್ಲಿ ನಮಗೆ ಒಟ್ಟು 6 ಮುಖಗಳು ಸಿಗತ್ತೆ. ಇದನ್ನ ನಾವು ಷಣ್ಮುಖಿ ಅಂತಾನು ಕರಿಬಹುದು. ಯಾಕಂತಂದ್ರೆ ಇಲ್ಲಿ 6 ಮುಖಗಳು ನಮಗೆ ನೋಡಲು ಸಿಗತ್ತೆ. ಹಾಗಿದ್ರೆ ಇದು ಎಂತಹ ಆಕೃತಿ? ಇದು 3 ಡಿಮೆನ್ಷನಲ್ ಫಿಗರ್. ನಾವು ಹೋದ್ಸತಿನೇ ಹೇಳಿದ್ದೆ ಇದನ್ನ, ಹೌದಾ? 3D ಆಯಾಮದ ಆಕೃತಿಗಳು. ಯಾಕೆ ಅಂದ್ರೆ ನಮ್ಗಿಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಎಲ್ಲವೂ ಕೂಡ ನೋಡಲು ಸಿಗತ್ತೆ. ಉದ್ದ, ಅಗಲ ಮತ್ತು ಎತ್ತರ ಇದ್ರೆ ಅಂತಹ ಆಕೃತಿಗಳಿಗೆ ನಾವೇನಂತ ಕರಿತೀವಿ? 3 ಆಯಾಮದ ಆಕೃತಿಗಳು. ಹಾಗಿದ್ರೆ ಘನಾಕೃತಿಗಳನ್ನ ನಾವು ಎಲ್ಲಿ ನೋಡ್ತೀವಿ? ಅಂತಹ ಎಲ್ಲಾ ಆಕೃತಿಗಳು. ಫಾರ್ ಎಕ್ಸಾಂಪಲ್, ನಿಮ್ಮ ಬಾಕ್ಸ್ ನೋಡ್ಬೋದು, ಒಂದು ಬಾಕ್ಸ್ ಇರತ್ತೆ, ಗಿಫ್ಟ್ ಬಾಕ್ಸ್ ಇರತ್ತೆ, ಹೌದಾ? ಅವೆಲ್ಲ ಎಂತಹದವು? ಅವೆಲ್ಲ ಘನಾಕೃತಿಗಳು. ಹಾಗಿದ್ರೆ ಈ ಘನಾಕೃತಿಯ ವಾಲ್ಯೂಮ್ ಅಂತಂದ್ರೆ ಏನು? ಘನಫಲ ಅಲ್ವಾ? ಘನಫಲವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? ಈಗ ನಾವು ಘನದ ಸೈಡ್ ಅಥವಾ ಒಂದು ಬಾಹುವನ್ನ ಎ ಅಂತ ಪರಿಗಣಿಸಿದ್ರೆ ನಾವು ಅದನ್ನ ಘನಫಲವನ್ನ ಎ ಕ್ಯೂಬ್ ಅಂತ ಹೇಳ್ತೀವಿ. ಅಂದ್ರೆ ಸೈಡ್ ನ ಕ್ಯೂಬ್ ಅಥವಾ ಬಾಹು ಕ್ಯೂಬ್ ಅಂತ ಹೇಳ್ತೀವಿ ಅಲ್ವಾ? ಹಾಗಿದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಾನು ಹೇಳ್ತೀವಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಒಂದೇ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ? 4a². ಇದು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಯಾವಾಗ ಮೇಲ್ಭಾಗ ಮತ್ತು ಕೆಳಭಾಗವನ್ನ ಬಿಟ್ಟು ಕೇವಲ 4 ಭಾಗಗಳನ್ನ ಮಾತ್ರ ಅದನ್ನ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಯಾವಾಗ ನಾವು ಎಲ್ಲಾ ಭಾಗಗಳನ್ನ ಕನ್ಸಿಡರ್ ಮಾಡಿದಾಗ ಅದನ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಎಷ್ಟು ಮುಖಗಳಿವೆ, ಎಷ್ಟು ಬಾಹುಗಳನ್ನ ನೋಡ್ತೀವಿ? 6. ಹಾಗಾಗಿ 6a². ವಾಲ್ಯೂಮ್, ಘನಫಲ ಏನಾಗುತ್ತೆ? ಎ ಕ್ಯೂಬ್ ಆಗತ್ತೆ. ಯಾಕೆ? 3 ಆಯಾಮದ ಆಕೃತಿ, ಎ ಕ್ಯೂಬ್ ಆಗತ್ತೆ.
ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4a² ಆಗತ್ತೆ. ಹಾಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a² ಆಗತ್ತೆ. ಹಾಗೇನೆ ಕ್ಯೂಬಾಯ್ಡ್ ಅಂತಂದಾಗ ಇದು ಆಯತಘನ. ಏನಂತ ಕರಿತೀರಿ ಇದನ್ನ? ಆಯತಘನ. ಯಾಕೆ ಅಂದ್ರೆ ಇಲ್ಲಿ ಇರುವಂತಹ ಘನಾಕೃತಿ ಇದು ಆಯತಾಕೃತಿಯಲ್ಲಿದೆ. ಹೌದಾ? ಹಾಗಿದ್ರೆ ಇದನ್ನ ಆಯತಘನ ಅಂತ ಕರೀತಾರೆ. ಇಲ್ಲಿ ಘನಫಲ ಏನಾಗತ್ತೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಎಲ್ ಇಂಟು ಬಿ ಇಂಟು ಎಚ್. ಹಾಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 ಇಂಟು ಎಲ್ ಪ್ಲಸ್ ಬಿ ಇಂಟು ಎಚ್ ಆಗತ್ತೆ. ಮತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ? 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಲ್ ಇಂಟು ಎಚ್ ಆಗತ್ತೆ ಅಲ್ವಾ? ಸಿಲಿಂಡರ್ ಯಾವ ಆಕೃತಿಯಲ್ಲಿ ಇರುತ್ತೆ ನಿಮಗೆ ಗೊತ್ತಿದೆ. ಮೇಲೆ ಮತ್ತು ಕೆಳಭಾಗದಲ್ಲಿ ವೃತ್ತಾಕಾರದಲ್ಲಿರುತ್ತೆ. ಹೌದಾ? ಸೊ ಇದು ಸಿಲಿಂಡರ್. ಸಿಲಿಂಡರಿನ ಘನಫಲ πr²h. ಹಾಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr²h ಅಂತಾದ್ರೂ ಕರಿಬಹುದು. 2πr ಇಂಟು ಆರ್ ಪ್ಲಸ್ ಎಚ್ ಅಂತಾನು ಕರಿಬಹುದು. ಕೋನ ಅಂದಾಗ ಶಂಕು. ಏನಿದು? ಇದು ಸಿಲಿಂಡರ್. ನಾವು ಕನ್ನಡದಲ್ಲೂ ಕೂಡ ಸಿಲಿಂಡರ್ ಅಂತಾನೆ ಕರಿತೀವಿ ಅಲ್ವಾ? ಇದು ಶಂಕು. ಓಕೆ. ಶಂಕುವಿನ ಘನಫಲ 1/3πr²h. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಆಗತ್ತೆ. ಎಲ್ ಅಂತಂದ್ರೆ ಏನಿಲ್ಲಿ? ಓರ ಎತ್ತರ. ನಮ್ಗೆ ಕೆಲವೊಂದ್ ಸರ್ತಿ ಓರ ಎತ್ತರವನ್ನ ಕೊಟ್ಟಿರ್ತಾರೆ, ಇಲ್ಲಪ್ಪ ಕೆಲವೊಂದ್ ಸರ್ತಿ ಕೊಟ್ಟಿರೋದಿಲ್ಲ. ಕೊಟ್ಟಿರದೇ ಇದ್ದಾಗ ನಾವು ಎಲ್ ಅನ್ನ ಹೇಗೆ ಕಂಡುಹಿಡಿತೀವಿ? ಎಲ್ ಇಸ್ ಈಕ್ವಲ್ ಟು √r² ಪ್ಲಸ್ h² ಮಾಡಿದ್ರೆ ನಮ್ಗೆ ಎಲ್ ಸಿಗತ್ತೆ ಅಲ್ವಾ? ಹಾಗೆ ಟೋಟಲ್ ಸರ್ಫೇಸ್ ಏರಿಯಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ πrl ಇಂಟು ಆ πrl ಪ್ಲಸ್ πr². ನೀವು πr ಅನ್ನ ಕಾಮನ್ ಆಗಿ ತೆಗೆದ್ರೆ ಆರ್ ಪ್ಲಸ್ ಎಲ್ ಬ್ರಾಕೆಟ್ ಅಲ್ಲಿ ಉಳಿಯತ್ತೆ. ಹೀಗೂ ಬರಿಬಹುದು, ಹೀಗೂ ಬರಿಬಹುದು. πr ಇಂಟು ಆರ್ ಪ್ಲಸ್ ಎಲ್. ಸ್ಪಿಯರ್ ಅಂದಾಗ ಗೋಳದ ಘನಫಲ 4/3πr³. ಇದು 1/3πr²h. ಇದು 4/3πr³. ಇದನ್ನ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಜಾಸ್ತಿ ನೋಡಿದ್ವಿ. ಎಲ್ಲಾ ಸೂತ್ರಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುತ್ತೆ. ಒಂದು ಅಂಕಕ್ಕೆ ನೇರವಾಗಿ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದಾಗ ಇಲ್ಲಿ ನಾವು ಗೋಳಕ್ಕೆ ಸಂಬಂಧಿಸಿದ ಹಾಗೆ ನಾವು ಮೇಲ್ಮೈ ವಿಸ್ತೀರ್ಣ ಅಂತ ತಗೋತೀವಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೇಲ್ಭಾಗ ಕೆಳಭಾಗವನ್ನ ಅರ್ಧ ಮಾಡಿ ತಗೊಳ್ಳೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಕೇವಲ ಮೇಲ್ಮೈ ವಿಸ್ತೀರ್ಣವನ್ನ ಮಾತ್ರ ಹೇಳ್ತೀವಿ, ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಹೇಳೋದಿಲ್ಲ, ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ. ಅದು πr² ಆಗತ್ತೆ. ಹಾಗೆ ಅರ್ಧ ಗೋಳ ಅಂದಾಗ 2/3πr³ ಆಗತ್ತೆ. ಆಮೇಲೆ ಘನಫಲ ಇದು. ಮತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಆಗತ್ತೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr² ಆಗತ್ತೆ ಅಲ್ವಾ? ಎಸ್, ಇಷ್ಟು ನಮ್ಗೆ ಗೊತ್ತಿರ್ಬೇಕು. ಇದರ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಓಕೆ. ಈಗ ನಾವೇನ್ ಮಾಡೋಣ? ನಮ್ಮ ಅಭ್ಯಾಸದಲ್ಲಿ ಬಂದಿರುವಂತಹ ಲೆಕ್ಕಗಳನ್ನ ಒಂದ್ಸರ್ತಿ ಪುನರಾವರ್ತನೆ ಮಾಡೋಣ. ಓಕೆ. ಕೆಲವೊಂದ್ಸರ್ತಿ ಏನಾಗುತ್ತೆ, ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮ ಸೀರೀಸ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ಮತ್ತೆ ಆನ್ಯುವಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಇದೇ ಲೆಕ್ಕಗಳು ಬರ್ಬೇಕು ಅಂತ ಏನಿಲ್ಲ. ಅಲ್ಲಿ ನಮ್ಗೆ ಕ್ವಶನ್ ನಂಬರ್ ಚೇಂಜ್ ಮಾಡಬಹುದು, ಅಥವಾ ಹೆಸರುಗಳನ್ನ ಚೇಂಜ್ ಮಾಡಬಹುದು, ಅಥವಾ ಆಕೃತಿಗಳನ್ನ ಚೇಂಜ್ ಮಾಡಬಹುದು. ಚೇಂಜ್ ಅಂತಂದ್ರೆ ಇದೇ ಆಕೃತಿಗಳಿರತ್ತೆ, ಆದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೋದು. ಶಂಕುವಿನ ಮೇಲೆ ಸಿಲಿಂಡರ್ ನಿಲ್ಲಿಸಬಹುದು, ಸಿಲಿಂಡರ್ ಮೇಲೆ ಶಂಕು ನಿಲ್ಲಿಸಬಹುದು, ಅರ್ಧ ಗೋಳದ ಮೇಲೆ ಶಂಕು ಇರ್ಬೋದು, ಈ ತರ. ಬಟ್ ಮೆಥಡ್ ಮಾತ್ರ ಒಂದೇ ಇರತ್ತೆ. ಸೂತ್ರಗಳು ಅದೇ ಸೂತ್ರಗಳು ಬರುತ್ತೆ, ಮೆಥಡ್ ಒಂದೇ ಇರತ್ತೆ. ಕೇವಲ ಕೇಳುವಂತಹ ಲೆಕ್ಕದ ಒಂದು ರೀತಿ ಚೇಂಜ್ ಆಗ್ಬೋದು ಅಷ್ಟೇ. ಓಕೆ. ಹಾಗಿದ್ರೆ ನಾವು ಮತ್ತೊಂದ್ಸತಿ ಲೆಕ್ಕಗಳನ್ನ ಪುನರಾವರ್ತನೆ ಮಾಡ್ಕೊಳ್ಳೋಣ. ಎಲ್ರು ರೆಡಿ ಇದ್ದೀರಾ? ಓಕೆ. ಸೊ ಮೊದಲನೇ ಲೆಕ್ಕ ಏನಂತ ಇದೆ? 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದ್ರಿ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? 64 ಸೆಂಟಿಮೀಟರ್ ಕ್ಯೂಬ್ ಅಂತ ಎಲ್ಲಿ ಬರುತ್ತೆ? ಇದು ಘನಫಲ ಇರುತ್ತೆ, ಹೌದಾ? 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನ ಹೊಂದಿರುವಂತಹ 2 ವರ್ಗಗಳ ಘನಗಳ ಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಲಾಗಿದೆ. ಓಕೆ. ಹಾಗಿದ್ರೆ ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಈ ಚಿತ್ರದಲ್ಲಿ ನಿಮಗೆ ಒಂದು ಆಯತ ಘನಾಕೃತಿ ಕಾಣಿಸ್ತಾ ಇದೆ. ಈ ಆಯತ ಘನಾಕೃತಿ ಹೇಗ್ ಮಾಡಲಾಗಿದೆ? 2 ಘನಗಳನ್ನ ಸೇರಿಸಿ ಮಾಡಿದೀವಿ, ಹೌದಲ್ವಾ? ಓಕೆ. ಹಾಗಿದ್ರೆ ನಮ್ಗೇನೇನ್ ಗೊತ್ತಿದೆ, ಏನನ್ನ ನಾವು ಕಂಡು ಹಿಡಿಬೇಕು? ಮೊದಲು ನಮ್ಗೇನ್ ಗೊತ್ತಿದೆ?
ಇಲ್ಲಿ ವರ್ಗಗಳ ಘನಫಲವನ್ನ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಬರ್ಕೊಳ್ಳೋಣ. ವರ್ಗಗಳ ಘನಫಲ ಎಷ್ಟಂತ ಕೊಟ್ಟಿದ್ದಾರೆ? ಘನಫಲ 64 ಸೆಂಟಿಮೀಟರ್ ಕ್ಯೂಬ್ ಅಂತ ಅವ್ರು ಕೊಟ್ಟಿದ್ದಾರೆ. ಇದು ಘನಫಲ, ಹೌದಾ? ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇದೊಂದು ವರ್ಗ ಇದೊಂದು ವರ್ಗ, ಎರಡನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅವರು? ಬಾಹುವಿನ ಅಳತೆಯನ್ನ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಇಲ್ಲಿ ನೋಡ್ಬೋದು ನೀವು, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಮತ್ತೆ ಈ ಭಾಗದ್ದು 4 ಸೆಂಟಿಮೀಟರ್. ಇವೆರಡನ್ನ ಸೇರಿಸಿದಾಗ ನಮಗೆ 8 ಸೆಂಟಿಮೀಟರ್ ಬರುತ್ತೆ. ಇದು 8 ಸೆಂಟಿಮೀಟರ್ ಏನು? ಆಯತ ಘನದ ಬಾಹುವಿನ ಅಳತೆ ಆಗುತ್ತೆ, ಹೌದಾ? ವರ್ಗ ಘನದ ಅಳತೆ ಎಷ್ಟಿದೆ? 4 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ಆದ್ರೆ ನೀವು ಎರಡನ್ನು ಸೇರಿಸಿದಾಗ ಅಂತಂದಾಗ ಇದು 4 + 4 ಮಾಡಿದ್ರೆ ಎಷ್ಟಾಗತ್ತೆ? 8 ಸೆಂಟಿಮೀಟರ್ ಆಗತ್ತೆ. ಹಾಗಾಗಿ ಬಾಹುವಿನ ಅಳತೆ ಎಷ್ಟಿದೆ? ಬಾಹುವಿನ ಅಳತೆ 8 ಸೆಂಟಿಮೀಟರ್. ನೆಕ್ಸ್ಟ್, ಈಗ ಆಯತ ಘನದ ಪ್ರತಿ ಬಾಹುವಿನ ಅಳತೆ 4 ಸೆಂಟಿಮೀಟರ್ ಇದೆ. ಪ್ರತಿ ಬಾಹುವಿನ ಅಳತೆ ಎಷ್ಟಿದೆ? 4. ಇಲ್ಲಿ ನೋಡ್ರಿ, 4 4 4 4. ಓಕೆ. ನೆಕ್ಸ್ಟ್ ಏನಿದೆ? ಆಯತ ಘನದ ಉದ್ದ, ಅಂದ್ರೆ ಈ ಒಂದು ಭಾಗದ ಉದ್ದ ಎಷ್ಟಾಯ್ತು? 4 + 4 ಮಾಡಿದ್ರೆ 8 ಬರುತ್ತೆ ಅಲ್ವಾ? ಅದನ್ನ ನಾವು ಬರ್ಕೋಬೇಕು. ಆಯತ ಘನದ ಉದ್ದ, ಅದನ್ನ ನಾವು ಎಲ್ ಅಥವಾ ಲೆಂತ್ ಅಂತ ಕರೆಯೋಣ. ಎಲ್ = 4 + 4 ಎಷ್ಟಾಯ್ತು? 8 ಸೆಂಟಿಮೀಟರ್ ಆಯ್ತು. ಓಕೆ. ಇವಾಗ 8 ಸೆಂಟಿಮೀಟರ್ ಉದ್ದ ಆಯ್ತು. ಅಗಲ ಎಷ್ಟು? ಅದು 4 ಸೆಂಟಿಮೀಟರ್ ಇದೆ. ಆಮೇಲೆ ಎತ್ತರ ಕೂಡ 4 ಸೆಂಟಿಮೀಟರ್. ನೀವು ನೋಡ್ತಾ ಇರಬಹುದು ಚಿತ್ರದಲ್ಲಿ, ಹೌದಾ? ಇಲ್ಲಿ ನೋಡ್ರಿ, ಉದ್ದ, ಅಗಲ ಮತ್ತು ಎತ್ತರ, ಹೌದಾ? ಉದ್ದ ಎಲ್ 4 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್, ಉದ್ದ 8 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್, ಎತ್ತರ ಎಚ್, ಅದು ಕೂಡ 4 ಸೆಂಟಿಮೀಟರ್. ಇಲ್ಲಿ ಅಗಲ ಅಂತಂದ್ರೆ ಬ್ರೆಡ್ತ್ ಬಿ ಅಂತಂದ್ರೆ 4 ಸೆಂಟಿಮೀಟರ್ ಇದೆ. ಎತ್ತರ ಎಚ್ = 4 ಸೆಂಟಿಮೀಟರ್, ಹೌದಾ? ನಮ್ಗೆ ಏನ್ ಕೇಳಿದ್ದಾರೆ? ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನಮ್ಗೆ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ. ಏನಂತ? ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ತಗೋಬೇಕು ಅಲ್ವಾ? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ಮೇಲ್ಮೈ ವಿಸ್ತೀರ್ಣ = ಸೂತ್ರ ಏನಂತ ಹೇಳ್ತಾರೆ ಮಕ್ಕಳೇ? ಸೂತ್ರ ಏನ್ ಬರುತ್ತೆ? 2 × L × H + B × H + H × L ಅಲ್ವಾ? ಈಗ 2 × L ಅಂತಂದ್ರೆ 8 ಇದೆ. H ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಹೈಟ್ ಅಂದ್ರೆ ಎತ್ತರ 4 ಇದೆ. 8 × 4 + 4 × 4 + 4 × ಲೆಂತ್ ಅಂದ್ರೆ 8 ಇದೆ. ಇವಾಗ 2 × 8 4 32 + 4 4 16 + 8 4 32 ಎಷ್ಟು ಬರುತ್ತೆ ನೋಡ್ರಿ? 2 × 2 6 10 ಬರುತ್ತೆ. 3 1 4 4 3 7 7 1 8 80 ಬರುತ್ತೆ ಅಲ್ವಾ? ಇವಾಗ 80 × 2 ಮಾಡಿದ್ರೆ 160 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಯಾಕೆ ಅಂದ್ರೆ ನಮ್ಗೆ ಘನಫಲವನ್ನ ಸೆಂಟಿಮೀಟರ್ ಕ್ಯೂಬ್ ನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇಲ್ಲಿ ಯೂನಿಟ್ ಅನ್ನ ಸೆಂಟಿಮೀಟರ್ ನಲ್ಲೇ ತಗೋಬೇಕು ಅಂತಂದಂಗ ಆಯ್ತು. ಮೇಲ್ಮೈ ವಿಸ್ತೀರ್ಣವನ್ನ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಹೇಳ್ಬೇಕು, ಘನಫಲವನ್ನ ಕ್ಯೂಬ್ ನಲ್ಲಿ ಹೇಳ್ತಾರೆ, ಹೌದಾ? ಹಾಗಿದ್ರೆ ನಮ್ಗೆ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? 160 ಸೆಂಟಿಮೀಟರ್ ಸ್ಕ್ವೇರ್. ಇದು ನಮಗೆ 2 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಇದೇ ತರಹದ ಪ್ರಶ್ನೆಗಳನ್ನ ಕೇಳಬಹುದು. ಇದೇ ಪ್ರಶ್ನೆ ಅಲ್ಲ, ಇದೇ ತರಹದ ಪ್ರಶ್ನೆ, ಹೌದಾ? ನಮ್ಗೆ ಕೆಲವೊಂದ್ಸರ್ತಿ ಡೈರೆಕ್ಟ್ ಆಗಿ ಆಯತ ಘನದ ಅಳತೆಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಚಿತ್ರದಲ್ಲಿ ಕೊಟ್ಟಿರುವಂತಹ ಆಯತ ಘನವಾದ ಅಳತೆಯನ್ನ ಕೊಟ್ಟಿರ್ತಾರೆ. ಉದ್ದದ ಕೊಟ್ಟಿರ್ತಾರೆ, ಅಗಲ ಕೊಟ್ಟಿರ್ತಾರೆ, ಎತ್ತರ ಕೊಟ್ಟಿರ್ತಾರೆ. ಅಥವಾ ಕೆಲವೊಂದ್ಸರ್ತಿ
ಈ ರೀತಿ ಘನ ಕೊಟ್ಟಿರ್ತಾರೆ, ಘನವನ್ನ ಸೇರಿಸಿ ಆಯತ ಘನ ಮಾಡಲಾಗಿದೆ ಅಂತ ಹೇಳ್ತಾರೆ. ಆವಾಗ ಉದ್ದ ಅಗಲ ಎತ್ತರ ಎಷ್ಟಿದೆ ಅಂತ ನೋಡ್ಕೊಂಡು ನಾವು ಲೆಕ್ಕವನ್ನ ಮಾಡ್ಬೇಕು. ಹಾಗಿದ್ರೆ ಇದು ನಮ್ಗೆ 2 ಅಥವಾ 2 ಅಂಕಗಳಿಗೆ ಬರುವಂತ ಪ್ರಶ್ನೆ. ನೆಕ್ಸ್ಟ್ ಏನಿದೆ ನೋಡ್ರಿ ಇಲ್ಲಿ. ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ, ಒಂದೇ ನಿಮಿಷ, ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನ ಹೊಂದಿರುವ ಒಂದು ಶಂಕುವನ್ನ ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ. ಹೌದಾ? ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯವು 3.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಒಟ್ಟು ಎತ್ತರ ಎಷ್ಟಿದೆ? 15.5 ಸೆಂಟಿಮೀಟರ್. ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಮಕ್ಕಳೇ? ಇಲ್ಲಿ ಒಂದು ಆಟಿಕೆಯನ್ನ ಮಾಡಿದೀವಿ. ಯಾವ ತರ ಆಟಿಕೆಯನ್ನ ಮಾಡಿದೀವಿ? ಇಲ್ಲಿ 2 ರೀತಿಯಾದ ಆಟಿಕೆ ಮತ್ತು ಒಂದು ಶಂಕು ಇದೆ. ಹೌದಾ? ನೋಡ್ರಿ, ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನ ಹೊಂದಿರುವಂತಹ ಒಂದು ಶಂಕುವನ್ನ ಕೂಡಿಸಲಾಗಿದೆ. ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ, ಶಂಕುವಿನ ಪಾದದ ತ್ರಿಜ್ಯ ಕೂಡ ಹೇಗಿರುತ್ತೆ? ವೃತ್ತಾಕಾರವಾಗಿರುತ್ತೆ. ಇದು ಅರ್ಧಗೋಳ, ಹಾಗಿದ್ರೆ ಇದು ಕೂಡ ವೃತ್ತಾಕಾರದಲ್ಲಿನೇ ಇರುತ್ತೆ. ಇವೆರಡರ ಪಾದದ ತ್ರಿಜ್ಯ ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ. ಆಟಿಕೆಯ ಒಟ್ಟು ಎತ್ತರ, ಪೂರ್ತಿ ಆಟಿಕೆಯ ಎತ್ತರ ಎಷ್ಟಿದೆ? 15.5 ಸೆಂಟಿಮೀಟರ್ ಇದೆ. ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದ್ದಾರೆ. ಇವಾಗ ನಾವೇನ್ ಮಾಡ್ಕೋಬೇಕು ಅಂದ್ರೆ, ಈ ತರಹದ ಲೆಕ್ಕಗಳನ್ನ ಕೊಟ್ಟಾಗ ನಮ್ಗೆ ಯಾವ ರೀತಿಯಾದ ಆಕೃತಿಗಳನ್ನ ಜೋಡಿಸಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅವುಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕಾ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕಾ ಅನ್ನೋದನ್ನ ಕಂಡುಹಿಡ್ಕೊಂಡು ನಾವೇನ್ ಮಾಡ್ಬೇಕು? ಸೂತ್ರವನ್ನ ಬರ್ಕೋಬೇಕು. ಹೇಗೆ? ಇಲ್ಲಿ ನಮ್ಗೆ ಶಂಕು ಇದೆ, ಒಂದು ಅರ್ಧಗೋಳ ಇದೆ. ಹೌದಾ? ಅರ್ಧಗೋಳ ಪೂರ್ತಿ ಮಾಡಿಲ್ಲ ನಾವು. ಶಂಕು ಏನಾಗಿದೆ? ಇಲ್ಲಿ ಕೂಡ ಪೂರ್ತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ತಗೊಳಕ್ಕಾಗಲ್ಲ. ಯಾಕಂತಂದ್ರೆ ಇಲ್ಲಿ ನಾವು ಇನ್ನೊಂದು ಅರ್ಧಗೋಳವನ್ನ ಜೋಡಿಸಿದೀವಿ ಕೆಳಗೆ. ಹಾಗಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಕೆಳಭಾಗದಲ್ಲಿ ಓಪನ್ ಆಗಿದೆ. ಸೊ ನಾವೇನ್ ಮಾಡ್ಬೇಕು? ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ತಗೋಬೇಕು. ಯಾವ್ದ್ರದ್ದು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಯಾಕಂತಂದ್ರೆ ಇಲ್ಲಿ ಕೆಳಭಾಗದಲ್ಲಿ ನಾವು ಮತ್ತೆ ಒಂದು ಅರ್ಧಗೋಳವನ್ನ ಜೋಡಿಸ್ತೀವಿ. ಈ ಅರ್ಧಗೋಳ ಇಲ್ಲೂ ಕೂಡ ನಾವು ಪೂರ್ತಿ ಮಾಡಿಲ್ಲ. ಇದನ್ನ ನಾವು ಏನ್ ಮಾಡ್ತೀವಿ? ಇಲ್ಲೂ ಕೂಡ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ತಗೋತೀವಿ. ಇವೆರಡರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೂಡಿಸಿದಾಗ ನಮ್ಗೆ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ ಅಲ್ವಾ? ಹಾಗಿದ್ರೆ ಬರ್ಕೊಳ್ಳೋಣ ಏನ್ ಕೊಟ್ಟಿದ್ದಾರೆ ಅಂತ. ಇದು ಪರಿಹಾರ. ನಮ್ಗೆ ಏನೇನ್ ಗೊತ್ತಿದೆ ಇಲ್ಲಿ? ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು ಅಲ್ವಾ? ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಹೇಗೆ ಕಂಡು ಹಿಡಿತೀವಿ? ಅರ್ಧಗೋಳ. ಇಲ್ಲಿ ನಾವು 2 ಆಕೃತಿಗಳನ್ನ ಕೂಡಿಸಿದೀವಿ. ಹಾಗಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನ ಸೇರಿಸಿದಾಗ ನಮಗೆ ಒಟ್ಟು ಆಟಿಕೆಯ ವಿಸ್ತೀರ್ಣ ಸಿಗತ್ತೆ. ಹಾಗಿದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? πr(l) ಅಲ್ವಾ? ಹೌದು, ನೆನಪು ಮಾಡ್ಕೊಳ್ರಿ ಒಂದ್ಸರ್ತಿ. πr(l). ನೆಕ್ಸ್ಟ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಹೌದಾ? 2πr². ಇವಾಗ ನಮ್ಗೆ ಪೈದಲ್ಲೇ ಗೊತ್ತಿದೆ ಎಷ್ಟಂತ? 22/7. ಏನಾದ್ರೂ ಇಲ್ಲಿ ನಮ್ಗೆ ಬ್ರಾಕೆಟ್ ಅಲ್ಲಿ π = 3.14 ತಗೊಳ್ರಿ ಅಂತಂದ್ರೆ ಆವಾಗ ಅದೇ ಬೆಲೆ ತಗೋಬೇಕು. ಒಂದು ವೇಳೆ ಕೊಟ್ಟಿರದೇ ಇದ್ರೆ ನಾವು 22/7 ಅಂತಾನೆ ತಗೋತೀವಿ. ಹೌದಲ್ವಾ? ಓಕೆ. ಆರ್ ಅಂತಂದ್ರೆ ನಮ್ಗೆ ಕೊಟ್ಟಿದ್ದಾರೆ ಏನಂತ? ಅವೆರಡರ ಅಂದ್ರೆ ಶಂಕು ಮತ್ತು ಅರ್ಧಗೋಳದ ಪಾದದ ತ್ರಿಜ್ಯ ಕೊಟ್ಟಿದ್ದಾರೆ. ಎಷ್ಟಂತ? 3.5 ಸೆಂಟಿಮೀಟರ್. ಹಾಗಿದ್ರೆ ತ್ರಿಜ್ಯ ಆರ್, ರೇಡಿಯಸ್ ಆರ್ = ಎಷ್ಟಾಗತ್ತೆ?
3.5 ಸೆಂಟಿಮೀಟರ್ ಆಗತ್ತೆ ಅಲ್ವಾ. r is equal to 3.5 ಸೆಂಟಿಮೀಟರ್. ನಮ್ಗೆ ಎತ್ತರ, ಒಟ್ಟು ಎತ್ತರ ಕೊಟ್ಟಿದ್ದಾರೆ ನಮ್ಗೆ, ಹೌದಾ. h is equal to ಒಟ್ಟು ಎತ್ತರ 15.5 ಅಂತ ಕೊಟ್ಟಿದ್ದಾರೆ. 15.5 ಮೈನಸ್ ತ್ರಿಜ್ಯ 3.5 ಮಾಡಿದ್ರೆ ನಮ್ಗೆ h ಸಿಗತ್ತೆ. ಎಷ್ಟಾಗತ್ತೆ? 15.5ರಲ್ಲಿ 3.5 ಕಳೀರಿ, ಎಷ್ಟು ಬರುತ್ತೆ ನಿಮ್ಗೆ? 12 ಸೆಂಟಿಮೀಟರ್ ಬರುತ್ತೆ. ಇದು ನಮ್ಮ h ಆಗತ್ತೆ. ಇವಾಗ ನಮ್ಗಿಲ್ಲಿ ಸೂತ್ರದಲ್ಲಿ ಎಲ್ ಅಂತ ಇದೆ, ಪೈ ಆರ್ ಎಲ್. ಬಟ್ ನಮ್ ಇಲ್ಲಿ ಲೆಕ್ಕದಲ್ಲಿ ಎಲ್ಲೂ ಕೂಡ ನಮ್ಗೆ ಓರೆ ಎತ್ತರ ಎಲ್ಲನ್ನ ಕೊಟ್ಟಿಲ್ಲ. ಎಲ್ಲನ್ನ ಕೊಟ್ಟಿರದೇ ಇದ್ದಾಗ ನಾವ್ ಎಲ್ಲನ್ನ ಹೇಗೆ ಕಂಡುಹಿಡಿತೀವಿ? h² + r² ಅಂತ ಮಾಡಿ ನಾವು ಎಲ್ಲನ್ನ ಕಂಡುಹಿಡಿತೀವಿ. ಅಂದ್ರೆ ಓರೆ ಎತ್ತರ L is equal to √h² + r² ಮಾಡಿದ್ರೆ ನಮಗೆ L ಸಿಗತ್ತೆ. ಹಾಗಿದ್ರೆ L is equal to h ನ ಬೆಲೆ ನಮಗೆ ಗೊತ್ತಿದೆ ಎಷ್ಟಂತ? 12 ಅಂತ. ಹಾಗಿದ್ರೆ 12ರ ವರ್ಗ ಪ್ಲಸ್ r ಅಂತಂದ್ರೆ ಶಂಕು ಮತ್ತು ಅರ್ಧಗೋಳದ ಎರಡೂ ತ್ರಿಜ್ಯ ಎಷ್ಟಿದೆ? 3.5 ಅಂತ. 3.5ರ ವರ್ಗ ಮಾಡ್ತೀರಾ. ನೆಕ್ಸ್ಟ್ 12ರ ವರ್ಗ ಅಂತಂದಾಗ ಅದೆಷ್ಟಾಗತ್ತೆ? 144 ಆಗತ್ತೆ. ಪ್ಲಸ್ 3.5² 3.5² ಅಂತಂದ್ರೆ ಎಷ್ಟಾಗತ್ತೆ ನೋಡ್ರಿ? 3.5 ಇಂಟು 3.5 ಮಾಡಿದ್ರೆ ನಮ್ಗೆ 12.25 ಬರುತ್ತೆ. ಇವೆರಡನ್ನ ಕೂಡಿಸಿದ್ರೆ ಒಟ್ಟು ನಮ್ಗೆ ಎಷ್ಟು ಬರುತ್ತೆ? 156.25 ಬರುತ್ತೆ. ಇದನ್ನ ನಾವು ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗೆದ್ರೆ ಎಷ್ಟು ಬರುತ್ತೆ? ನೀವು ಲೆಕ್ಕ ಮಾಡಿ ನೋಡ್ರಿ ಒಂದ್ಸತಿ. 12.5 ಸೆಂಟಿಮೀಟರ್ ಬರುತ್ತೆ. ಓಕೆ, ಇದೇನಾಯ್ತು? ಎಲ್ ಆಯ್ತು ನಮ್ಗಿದು. ಏನಿದು? ಓರೆ ಎತ್ತರ. ಹಾಗಿದ್ರೆ ಈ ಓರೆ ಎತ್ತರ ಎಲ್ ನ ಬೆಲೆಯನ್ನ ಸೂತ್ರದಲ್ಲಿ ಹಾಕೋಣ. ಇವಾಗ ಈ ಸೂತ್ರಕ್ಕೆ ಬಂದ್ರೆ 22/7 r ನ ಬೆಲೆ ಎಷ್ಟಿದೆ? 3.5 ಅಂತ ಇದೆ. ಎಲ್ ನ ಬೆಲೆ 12.5 ಪ್ಲಸ್ 2 ಇಂಟು ಪೈ ಬೆಲೆ 22/7 r² ಅಂತಂದ್ರೆ 3.5 ಇಂಟು 3.5. ಯಾಕಂತಂದ್ರೆ ಸ್ಕ್ವೇರ್ ಅಂತ ಇದೆ. 3.5 ಇಂಟು 3.5 ಯಾವ್ದಾದ್ರು ಕ್ಯಾನ್ಸಲ್ ಆಗತ್ತಾ? 7 1 7 5 ಅಂತಂದಾಗ ಇಲ್ಲಿ ಮಧ್ಯದಲ್ಲಿ ಪಾಯಿಂಟ್ ಇದೆ, ಸೊ 0.5 ಆಗತ್ತೆ. ಇದು 7 1 ಇದು ಕೂಡ 0.5 ಆಗತ್ತೆ. 22 ಇಂಟು 22 ಇಂಟು 0.5 ಅನ್ನ ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 5 2 10. ಸೊ ಇದು ನಮ್ಗೆ 11 ಬರುತ್ತೆ. 11 ಇಂಟು 12.5 ಬರುತ್ತೆ. ಪ್ಲಸ್ 44 ಇಂಟು 0.5 ಇಂಟು 3.5. ಓಕೆ, ಸೊ ನಮ್ಗೆ ಇಷ್ಟನ್ನು ಗುಣಿಸಿದಾಗ ಎಷ್ಟು ಬರುತ್ತೆ? ಇಷ್ಟನ್ನು ಲೆಕ್ಕ ಮಾಡಿ ನೋಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 214.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಒಂದ್ಸತಿ ಮಾಡಿ ನೋಡ್ರಿ. 11 ಇಂಟು 12.5 ಪ್ಲಸ್ 44 ಇಂಟು 0.5 ಇಂಟು 3.5 ಮಾಡಿದ್ರೆ ನಮ್ಗೆ 214.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಹಾಗಿದ್ರೆ ನಮಗೆ ಒಂದು ಗೊತ್ತಾಗ್ಬೇಕು, ಪ್ರಶ್ನೆ ಯಾವುದೇ ರೀತಿ ಕೊಟ್ರು ಕೂಡ ತ್ರಿಜ್ಯ ಏನ್ ಕೊಟ್ಟಿರ್ತಾರೆ, ಎತ್ತರ ಏನ್ ಕೊಟ್ಟಿರ್ತಾರೆ. ಶಂಕು ಆಗಿದ್ರೆ ನಾವು ಓರೆ ಎತ್ತರವನ್ನ ಕಂಡುಹಿಡಿಬೇಕು. ಕೊಟ್ಟಿದ್ರೆ ಎಲ್ಲ ಬೆಲೆ ಹಾಗೆ ತಗೋಬೇಕು. ಕೊಟ್ಟಿಲ್ಲ ಅಂತಂದ್ರೆ ನಾವು ಎತ್ತರವನ್ನ ಕಂಡುಹಿಡಿಬೇಕು. h² + r² ಅನ್ನುವಂತ ಸೂತ್ರವನ್ನ ಬಳಸಿ ಎಲ್ಲನ್ನ ಕಂಡುಹಿಡಿಬೇಕು. ಆಮೇಲೆ
ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೂಡಿಸಿದ್ರೆ ನಮ್ಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ. ಇಷ್ಟು ನಮ್ಗೆ ಮೆಥಡ್. ಹೌದಾ? ಆಮೇಲೆ ಕ್ಯಾಲ್ಕುಲೇಷನ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮುಗೀತು. ನಮ್ಗೆ ಕೆಲವೊಂದ್ಸತಿ ಏನಾಗತ್ತೆ, ಎಷ್ಟು ನಮ್ಗೆ ಕೆಲವೊಂದ್ಸತಿ ಏನಾಗತ್ತೆ, ಅರ್ಧ ಗೊತ್ತಿರತ್ತೆ, ಪೂರ್ತಿ ಗೊತ್ತಿರಲ್ಲ. ಅಂದ್ರೂ ಕೂಡ ನಾವೇನ್ ಮಾಡ್ಬೇಕು, ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟಾದ್ರೂ ಬರ್ಬೇಕು. ಹೌದಾ? ಆಕೃತಿಯನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಶಂಕು ಇದೆ, ತ್ರಿಜ್ಯ ಅರ್ಧಗೋಳ ಇದೆ, ಅಷ್ಟಾದ್ರೂ ಬರಿತೀರಾ? ಸೂತ್ರ ಗೊತ್ತಿದ್ರೆ ಸೂತ್ರ ಬರಿತೀರಾ? ಆಮೇಲೆ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟಾದ್ರೂ ಬರ್ರಿ. ಓಕೆ, ಬಟ್ ಬಿಟ್ಟು ಬರ್ಬೇಡ್ರಿ. ಯಾಕಂತಂದ್ರೆ ನಿಮ್ಗೆ ಇದ್ರಲ್ಲಿ 1 ಅಥವಾ 1.5 2 ಅಂಕಗಳು ಸಿಗುವಂತ ಚಾನ್ಸಸ್ ಕೂಡ ಇರತ್ತೆ. ನೆಕ್ಸ್ಟ್, ಸಿಲಿಂಡರಿನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರೆಯು ಇದೆ. ಸಿಲಿಂಡರಿನ ಎತ್ತರ ಮತ್ತು ವ್ಯಾಸವು 2.1 ಮೀಟರ್ ಮತ್ತು 4 ಮೀಟರ್ ಕ್ರಮವಾಗಿ ಇದೆ. ಕ್ರಮವಾಗಿ ಅಂದಾಗ ಇದು ಎತ್ತರ ಇದೆ, ಇದು ವ್ಯಾಸ. ಹೌದಾ? ಮತ್ತು ಶಂಕುವಿನ ಓರ ಎತ್ತರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಎಲ್ ಅಂತ 2.8 ಮೀಟರ್. ಆದರೆ ಡೇರೆಯನ್ನು ನಿರ್ಮಿಸಲು ಬಳಸಿದ್ದ ತಾಡಪತ್ರಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಹಾಗೆಯೇ ತಾಡಪತ್ರಿಯ ದರವು 500 ರೂಪಾಯಿ ಪ್ರತಿ ಚದರ ಮೀಟರ್ಗೆ ಆದರೆ ತಾಡಪತ್ರಿಯನ್ನು ಕೊಳ್ಳಲು ಬೇಕಾಗುವ ಹಣವೆಷ್ಟು ಅಂತ ಕೇಳಿದ್ದಾರೆ. ಡೇರೆಯ ಪಾದವನ್ನು ತಾಡಪತ್ರಿಯಿಂದ ಹಾಸಿರುವುದಿಲ್ಲ ಎಂಬುದನ್ನು ಗಮನಿಸಿ. ಇಲ್ಲಿ ನಮ್ಗೆ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ನೋಡಿ. ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಅಂತ ಅಂದ್ರೆ, ಒಂದು ಸಿಲಿಂಡರ್ ಇದೆ, ಈ ವೃತ್ತಾಕಾರದ ಪಾದವನ್ನ ಶಂಕು ಆವರಿಸಿದೆ. ಇಷ್ಟು ಗೊತ್ತಾಯ್ತಾ? ಈ ರೀತಿ ಒಂದು ಡೇರೆ ಇದೆ. ನಮ್ಮ ಸಿಲಿಂಡರಿನಲ್ಲಿ 2 ವೃತ್ತಾಕಾರದ ಪಾದಗಳಿರತ್ತೆ. ಒಂದು ಮೇಲ್ಭಾಗದಲ್ಲಿ, ಒಂದು ಕೆಳಭಾಗದಲ್ಲಿ 2 ವೃತ್ತಾಕಾರಗಳು ಇರತ್ತೆ. ಅದರಲ್ಲಿ ಒಂದು ವೃತ್ತಾಕಾರದ ಪಾದ ಇರುವಂತೆ ಮೇಲೆ ಇನ್ನೊಂದು ಶಂಕುವನ್ನ ಇರುವಂತೆ ಒಂದು ಡೇರೆ ಇದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಈ ಸಿಲಿಂಡರಿನ ಎತ್ತರ ಮತ್ತು ವ್ಯಾಸ. ಎತ್ತರ ಅಂದಾಗ ಇಲ್ಲಿ ನೋಡ್ರಿ, ಇದು ಸಿಲಿಂಡರ್, ಇದು ಓಕೆ, ಇದು ಶಂಕು. ಎತ್ತರ ಎಷ್ಟಿದೆ? 2.5 2.1 ಮೀಟರ್ ಇದು ಎತ್ತರ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ವ್ಯಾಸ ಕೊಟ್ಟಿದ್ದಾರೆ. ಈ ಒಂದು ಸಿಲಿಂಡರ್ ವೃತ್ತಾಕಾರ ಪಾದದ ವ್ಯಾಸ 4 ಮೀಟರ್ ಅಂತ ಕೊಟ್ಟಿದ್ದಾರೆ. ಶಂಕುವಿನ ಓರ ಎತ್ತರ ಎಲ್ ಅಂತಂದ್ರೆ 2.8 ಮೀಟರ್ ಅಂತ ಕೊಟ್ಟಿದ್ದಾರೆ. ಆದರೆ ಡೇರೆಯನ್ನು ಬಳಸಿದ ತಾಡಪತ್ರಿಯ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂದಾಗ ಇಲ್ಲಿ ನಾವು 2 ಆಕೃತಿಗಳನ್ನ ಬಳಸಿದೀವಿ, ಶಂಕು ಮತ್ತು ಸಿಲಿಂಡರ್. ಒಟ್ಟು ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೂಡಿಸಿದಾಗ ನಮಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ. ಹೌದಾ? ಹಾಗಿದ್ರೆ ಬರ್ಕೊಳ್ಳೋಣ, ತಾಡಪತ್ರಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ನಾವು ಹೇಗೆ ಕಂಡುಹಿಡಿತೀವಿ ಅಂತ. ಪರಿಹಾರ: ತಾಡಪತ್ರಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಥವಾ ತಾಡಪತ್ರಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವ 2 ಆಕೃತಿಗಳನ್ನ ಬಳಸಿದೀವಿ ಇಲ್ಲಿ, ಸಿಲಿಂಡರ್ ಮತ್ತು ಶಂಕು ಅಲ್ವಾ? ಹಾಗಾಗಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡರ ವಿಸ್ತೀರ್ಣವನ್ನ ಕೂಡಿಸಿದ್ರೆ ನಮ್ಗೆ ಒಟ್ಟು ತಾಡಪತ್ರೆ ವಿಸ್ತೀರ್ಣ ಸಿಗತ್ತೆ ಅಲ್ವಾ? ಹಾಗಿದ್ರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? ಅದು 2πRh. ನಮಗ್ ಗೊತ್ತಿದೆ 2πRh. ನೆಕ್ಸ್ಟ್, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRL. ಸೂತ್ರ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇವಾಗ ನಮ್ಗಿಲ್ಲಿ ಪೈ ಅಂತಂದ್ರೆ ಏನು? 22/7 ಕೊಟ್ಟಿದ್ರೆ ಆ ಬೆಲೆಯನ್ನ ತಗೊಳ್ರಿ. ಏನೂ ಕೊಟ್ಟಿಲ್ಲ ಅಂದಾಗ 22/7 ಅಂತಾನೆ ತಗೋತೀವಿ. ಆರ್ ಅಂತಂದ್ರೆ ಕರೆಕ್ಟ್ ಆಗಿ ನೋಡ್ರಿ, ಇಲ್ಲಿ ನಮಗೆ ವ್ಯಾಸವನ್ನ ಕೊಟ್ಟಿದ್ದಾರೆ. ಹೌದಾ? ವ್ಯಾಸ ಅಂತಂದ್ರೆ ಏನಿದು? ನಮ್ಗೆ ಡಿ ಅನ್ನ ಕೊಟ್ಟಿದ್ದಾರೆ.
ಡಿ ಇಸ್ ಈಕ್ವಲ್ ಟು 4 ಮೀಟರ್ ಆದ್ರೆ ಆರ್ ಹೇಗ್ ಕಂಡು ಹಿಡಿತೀರಾ? ವ್ಯಾಸ ಗೊತ್ತಿದ್ದಾಗ ತ್ರಿಜ್ಯವನ್ನ ಕಂಡುಹಿಡಿಬೇಕಂತಂದ್ರೆ ಡಿ ಡಿವೈಡೆಡ್ ಬೈ 2 ಮಾಡ್ತೀರಾ. ವ್ಯಾಸವನ್ನ ಅರ್ಧ ಮಾಡಿದ್ರೆ ತ್ರಿಜ್ಯ ಸಿಗತ್ತೆ ನಿಮ್ಗೆ. ವ್ಯಾಸ 4 ಇದೆ, 4 ಡಿವೈಡೆಡ್ ಬೈ 2 ಮಾಡಿದ್ರೆ 2 ಬಂತು. ಇದೇನಿದು 2 ಮೀಟರ್ ತ್ರಿಜ್ಯ ಇದು. ಹೌದಾ? ನೆಕ್ಸ್ಟ್ ಎತ್ತರ ಎಷ್ಟಿದೆ? 2.1 ಮೀಟರ್ ಇದೆ. ಡೈರೆಕ್ಟ್ ಆಗಿ ನಮ್ಗೆ ಶಂಕುವಿನ ಎತ್ತರನೇ ಕೊಟ್ಟಿದ್ದಾರೆ. ಎಚ್ ಇಸ್ ಈಕ್ವಲ್ ಟು 2.1 ಮೀಟರ್ ಅಂತ ಕೊಟ್ಟಿದ್ದಾರೆ. ಓರೆ ಎತ್ತರ, ಸಿಲಿಂಡರಿನ ಎತ್ತರ, ಇದು ಶಂಕುವಿನ ಎತ್ತರ. ಓರೆ ಎತ್ತರ ಎಷ್ಟಿದೆ? 2.8 ಮೀಟರ್ ಇದೆ. ಎಲ್ಲವೂ ಕೂಡ ಮೀಟರ್ ನಲ್ಲಿನೇ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಈಗ ಸೂತ್ರದಲ್ಲಿ ಬೆಲೆಗಳನ್ನ ಹಾಕೋಣ. 2πr ಇಂಟು 2πrh ಪ್ಲಸ್ πrl ಅಂತ ಇದೆ. ಎರಡರಲ್ಲೂ ಕೂಡ ಪೈ ಆರ್ ಕಾಮನ್ ಇದೆ ನೋಡ್ರಿ. ಇಲ್ಲೂ πr ಇದೆ, ಇಲ್ಲೂ πr ಇದೆ. ನಾನೇನ್ ಮಾಡ್ತೀನಿ? πr ಅನ್ನ ಹೊರಗೆ ತೆಗಿತೀನಿ, ಕಾಮನ್ ಆಗಿ ತೆಗಿತೀನಿ. ಏನ್ ಉಳಿಯತ್ತೆ? ಇಲ್ಲಿ 2h ಅಂತ ಉಳಿಯತ್ತೆ. 2h ಪ್ಲಸ್ ಎಲ್ ಅಂತ ಉಳಿಯತ್ತೆ. ಹೌದಾ? ಇವಾಗ ಪೈನ ಬೆಲೆ ಎಷ್ಟು? 22 ಡಿವೈಡೆಡ್ ಬೈ 7. ಆರ್ ನ ಬೆಲೆ 2 ಮೀಟರ್ ನೋಡ್ರಿ, ಇಲ್ಲಿ 2. ಇದು ಆರ್ ನ ಬೆಲೆ. ನೆಕ್ಸ್ಟ್ 2 ಇಂಟು ಎಚ್ ಅಂದ್ರೆ ಎಷ್ಟಿದೆ? 2.1 ಅಂತ ಇದೆ, ಪ್ಲಸ್ ಎಲ್ ಅಂತಂದ್ರೆ 2.8 ಅಂತ ಇದೆ. ಇವಾಗ ಏನ್ ಬರುತ್ತೆ? ಇದು 22 ಡಿವೈಡೆಡ್ ಬೈ 7 ಇಂಟು 2 ಇಂಟು 2 ಇಂಟು 2.1 ಅಂತಂದ್ರೆ ಎಷ್ಟಾಗತ್ತೆ? ಇದು 4.2 ಪ್ಲಸ್ 2.8 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ನೋಡ್ರಿ? 4.2 ಪ್ಲಸ್ 2.8 ಮಾಡಿದ್ರೆ ನಿಮ್ಗೆ 7 ಬರುತ್ತೆ ಇದು ಅಲ್ವಾ? 7 ಬಂದ್ರೆ ಈ 7 ಕ್ಯಾನ್ಸಲ್ ಆಯ್ತು. 22 ಇಂಟು 2 ಮಾಡಿದ್ರೆ 44 ಬರುತ್ತೆ. 44 ಮೀಟರ್ ಸ್ಕ್ವೇರ್ ಇದೇನಿದು? ತಾಡಪತ್ರೆಯ ವಿಸ್ತೀರ್ಣ. ಹಾಗಿದ್ರೆ ನಮ್ಗೆ ಅವ್ರೇನ್ ಕೇಳಿದ್ದಾರೆ? ಇದು ತಾಡಪತ್ರೆಯ ವಿಸ್ತೀರ್ಣ. ಹಾಗೆಯೇ ತಾಡಪತ್ರೆಯ ದರವು 500 ರೂಪಾಯಿ ಪ್ರತಿ ಚದರ ಮೀಟರ್ಗೆ ಆದರೆ, ಪ್ರತಿ ಚದರ ಮೀಟರ್ಗೆ 500 ರೂಪಾಯಿ ಆದ್ರೆ ತಾಡಪತ್ರೆಯನ್ನ ಕೊಳ್ಳಲು ಬೇಕಾಗುವ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ದಾರೆ. ತಾಡಪತ್ರೆಯ ಒಟ್ಟು ವಿಸ್ತೀರ್ಣ 44 ಮೀಟರ್ ಸ್ಕ್ವೇರ್. ಪ್ರತಿ ಚದರ ಮೀಟರ್ಗೆ ಎಷ್ಟಿದೆ? ಪ್ರತಿ ಚದರ ಮೀಟರ್ಗೆ 500 ರೂಪಾಯಿ ಇದೆ. ಪ್ರತಿ ಚದರ ಮೀಟರ್ಗೆ 500 ರೂಪಾಯಿನಂತೆ 44 ಚದರ ಮೀಟರ್ಗೆ ತಗಲುವ ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ. ತಗಲುವ ವೆಚ್ಚ ಎಷ್ಟು? ತಗಲುವ ವೆಚ್ಚ ಹೇಗ್ ಮಾಡ್ತೀವಿ? ನೀವೇ ಯೋಚನೆ ಮಾಡ್ರಿ. 1 ಚದರ ಮೀಟರ್ಗೆ ಇಷ್ಟ ಆದ್ರೆ 500 ರೂಪಾಯಿಗೆ ಇಂಟು 44 ಮಾಡ್ತೀವಿ ಅಲ್ವಾ? 44 ಇಂಟು 500 ಮಾಡಿದ್ರೆ ನಿಮಗೆ 500 ರೂಪಾಯಿನಂತೆ 44 ಚದರ ಮೀಟರ್ಗೆ ಬೇಕಾಗುವ ವೆಚ್ಚ ಸಿಗತ್ತೆ. ಎಷ್ಟು ಬರುತ್ತೆ ನೋಡ್ರಿ? 22,000 ರೂಪಾಯಿಗಳು ಬರುತ್ತೆ. 44 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 250. 22,000 ರೂಪಾಯಿಗಳು ಅಂದ್ರೆ ಇಷ್ಟು ನಮ್ಗೆ ಒಟ್ಟು ತಾಡಪತ್ರೆಯನ್ನ ಕೊಳ್ಳಲು ಬೇಕಾಗುವಂತಹ ವೆಚ್ಚ ಆಯ್ತು. ಹಾಗಿದ್ರೆ ನಮ್ಗಿಲ್ಲಿ ಏನ್ ಈ ಲೆಕ್ಕದಲ್ಲಿ ಅರ್ಥ ಆಯ್ತು ಅಂದ್ರೆ, ಒಂದು ಶಂಕು ಇದೆ, ಒಂದು ಸಿಲಿಂಡರ್ ಇದೆ. ನಮ್ಗೆ ವ್ಯಾಸ ಕೊಟ್ಟಿದ್ದಾರೆ, ವ್ಯಾಸದಿಂದ ತ್ರಿಜ್ಯವನ್ನ ಕಂಡುಹಿಡಿತೀರಾ. ನೆಕ್ಸ್ಟ್ ಎತ್ತರ ಅವ್ರು ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ, ಎಲ್ ಕೂಡ ಕೊಟ್ಟಿದ್ದಾರೆ. ಈ ಮೂರನ್ನ ಬಳಸಿ ನಾವೇನ್ ಮಾಡ್ತೀವಿ? ತಾಡಪತ್ರೆ ವಿಸ್ತೀರ್ಣ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿದ್ರೆ ನಮ್ಗೆ ಒಟ್ಟು ಒಂದು ಚದರ ಮೀಟರ್ಗೆ ಎಷ್ಟು ಬರುತ್ತೆ? 44 ಮೀಟರ್ ಸ್ಕ್ವೇರ್. ಹಾಗಿದ್ರೆ ಇಂಟು 500 ಮಾಡಿದ್ರೆ ನಿಮ್ಗೆ ತಗಲುವ ಒಟ್ಟು ವೆಚ್ಚ ಸಿಗತ್ತೆ. ಹೌದಾ? ನೆಕ್ಸ್ಟ್, ಒಂದು ಘನದಲ್ಲಿ ಅರ್ಧಗೋಳದ ವೃತ್ತಾಕಾರ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸಿರುವಂತೆ ಶಂಕು ನಿಂತಿದೆ.
ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಈ ಘನದ ಘನಫಲವನ್ನು ಪೈನಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಘನದಲ್ಲಿ ಇಲ್ಲಿ ಯಾವ ಎರಡು ಆಕೃತಿಗಳನ್ನ ಜೋಡಿಸಿದೀವಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಆವರಿಸುವಂತೆ ಶಂಕು ನಿಂತಿದೆ. ಅರ್ಧಗೋಳದ ಮೇಲೆ ಶಂಕು ನಿಂತಿದೆ ಅಲ್ವಾ? ಅವುಗಳ ತ್ರಿಜ್ಯ ಏನಿದೆ? ತ್ರಿಜ್ಯ 1 ಸೆಂಟಿಮೀಟರ್ ಇದೆ. ಅಂದ್ರೆ ಅರ್ಧಗೋಳ ಮತ್ತು ಶಂಕುವಿನ ತ್ರಿಜ್ಯ 1 ಸೆಂಟಿಮೀಟರ್ ಇದೆ. ಮತ್ತು ಎತ್ತರ ಎಷ್ಟಿದೆ? ತ್ರಿಜ್ಯಕ್ಕೆ ಸಮನಾಗಿದೆ ಅಂದಾಗ ಅದು ಕೂಡ 1 ಸೆಂಟಿಮೀಟರ್. ಆರ್ ಇಸ್ ಈಕ್ವಲ್ ಟು ಎಚ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ 1 ಸೆಂಟಿಮೀಟರ್. ಹಾಗಿದ್ರೆ ಘನದ ಘನಫಲವನ್ನ ಪೈನಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಹೇಗ್ ಮಾಡ್ತೀವಿ ಇದನ್ನ? ಘನಫಲ ಇಸ್ ಈಕ್ವಲ್ ಟು ಘನದ ಘನಫಲ ಈಸ್ ಈಕ್ವಲ್ ಟು, ಇಲ್ಲಿ ನಾವು ಶಂಕು ಮತ್ತು ಅರ್ಧಗೋಳವನ್ನ ಸೇರಿಸಿದೀವಿ ಅಲ್ವಾ? ಹಾಗಾದಾಗ ನಾವು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಎರಡನ್ನು ಸೇರಿಸಿದ್ರೆ ಈ ಒಟ್ಟು ಆಕೃತಿ ಆಗತ್ತೆ ಅಲ್ವಾ? ಅರ್ಧಗೋಳದ ಘನಫಲ. ಶಂಕುವಿನ ಘನಫಲವನ್ನ ಕಂಡುಹಿಡಿಯೋ ಸೂತ್ರ ಯಾವುದು? 1/3 ಪೈ ಆರ್ ಸ್ಕ್ವೇರ್ ಎಚ್. ಹೌದಾ? ನೆಕ್ಸ್ಟ್ ಅರ್ಧಗೋಳದ್ದು 2/3 ಪೈ ಆರ್ ಕ್ಯೂಬ್ ಆಗತ್ತೆ. ನಮ್ಗಿಲ್ಲಿ ಪೈನ ಬೆಲೆ ಎಷ್ಟು? ಪೈನ ಬೆಲೆ 22/7. ಬಟ್ ನಮ್ಗೆ ಇಲ್ಲಿ ಪೈನಲ್ಲಿ ವ್ಯಕ್ತಪಡಿಸಿ ಅಂದಾಗ ನಾವು ಪೈ ಬೆಲೆಯನ್ನ ಹಾಕೋದ್ ಬೇಡ, ಹಾಗೆ ಇಟ್ಕೊಳ್ಳೋಣ. ಆರ್ ನ ಬೆಲೆ ಎಷ್ಟಂತ ಕೊಟ್ಟಿದ್ದಾರೆ? ಆರ್ ನ ಬೆಲೆ ಅಂತಂದ್ರೆ 1. ಎಚ್ ಇಸ್ ಈಕ್ವಲ್ ಟು ಆರ್ ಅಂದ್ರೆ ಆರ್ ಎಷ್ಟಿದೆ? ಎತ್ತರ ಕೂಡ ಅಷ್ಟೇ ಇದೆ, ಅದು ಕೂಡ 1 ಸೆಂಟಿಮೀಟರ್ ಆಗತ್ತೆ. ಇವಾಗ ಇದನ್ನ ನಾವು ಸೂತ್ರದಲ್ಲಿ ಹಾಕೋಣ. 1/3 ಪೈ ಆರ್ ಸ್ಕ್ವೇರ್ ಅಂತಂದ್ರೆ 1 ರ ವರ್ಗ 1 ಸ್ಕ್ವೇರ್ ಇಂಟು ಎಚ್ ಅಂತಂದ್ರು ಅದು ಕೂಡ 1 ಪ್ಲಸ್ 2/3 ಪೈ ಆರ್ ಕ್ಯೂಬ್ ಅಂದ್ರೆ 1 ಕ್ಯೂಬ್ ಆಗತ್ತೆ. 1/3 ಪೈ 1 ಸ್ಕ್ವೇರ್ ಅಂದ್ರೆ 1 ಆಗತ್ತೆ, ಇಂಟು 1 ಮಾಡಿದ್ರೆ 1 ಬರುತ್ತೆ. ಆಮೇಲೆ ಪ್ಲಸ್ 2/3 ಪೈ ಇಂಟು 1 ಕ್ಯೂಬ್ ಮಾಡಿದ್ರೆ ನಿಮ್ಗೆ 1 ಬರುತ್ತೆ ಅಲ್ವಾ? ಸೊ ಪೈ ಆಗುತ್ತೆ. ಇವಾಗ ಏನ್ ಉಳಿತು ನಮ್ಗೆ? 1/3 ಪೈ ಪ್ಲಸ್ 2/3 ಪೈ ಅಂತ ಉಳಿತು. ಇಲ್ಲಿ ನಾವು ಪೈಯನ್ನ ಕಾಮನ್ ಆಗಿ ತೆಗೆಯೋಣ. ಎರಡು ಕಡೆ ಪೈಯನ್ನ ಕಾಮನ್ ಆಗಿ ತೆಗೆದ್ರೆ 1/3 ಪ್ಲಸ್ 2/3 ಉಳಿಯುತ್ತೆ. ಛೇದದಲ್ಲಿ ಎರಡು ಕಡೆ 3 ಅಂತ ಇದೆ. ಹಾಗಾದ್ರೆ ಪೈ ಇಂಟು 3 ಮೇಲೆ 1 ಪ್ಲಸ್ 2 ಅಂತ ಮಾಡ್ತೀರಾ. ಪೈ ಇಂಟು 1 ಪ್ಲಸ್ 2 ಮಾಡಿದ್ರೆ 3 ಬರುತ್ತೆ, ಡಿವೈಡೆಡ್ ಬೈ 3 ಕ್ಯಾನ್ಸಲ್ ಆದ್ರೆ ನಮ್ಗೆ ಪೈ ಉಳಿಯುತ್ತೆ. ಹಾಗಿದ್ರೆ ಪೈನಲ್ಲಿ ವ್ಯಕ್ತಪಡಿಸಿ ಅಂದಾಗ ನಮ್ಗೆ ಪೈ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಸೆಂಟಿಮೀಟರ್ ನಲ್ಲಿ ಅಳತೆಗಳನ್ನ ಕೊಟ್ಟಾಗ ಘನಫಲವು ಕೂಡ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ, ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಓಕೆ, ನೆಕ್ಸ್ಟ್. ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ 30% ಸಕ್ಕರೆಯ ಪಾಕವನ್ನ ಒಳಗೊಂಡಿದೆ. ಹೌದಾ? ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರಿನ ಆಕಾರದಲ್ಲಿದ್ದು ಅದರ 2 ಅಂತ್ಯಭಾಗದಲ್ಲಿ ಅರ್ಧಗೋಳಗಳಿವೆ. ಗುಲಾಬ್ ಜಾಮೂನಿನ ಒಟ್ಟಾರೆಯ ಉದ್ದ 5 ಸೆಂಟಿಮೀಟರ್, ವ್ಯಾಸ 2.8 ಸೆಂಟಿಮೀಟರ್ ಆದರೆ 45 ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆಯ ಪಾಕವನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಕಂಡುಹಿಡಿಬೇಕು. ಈಗ ನಮ್ಗಿಲ್ಲಿ ಜಾಮೂನುಗಳಿವೆ. ಜಾಮೂನನ್ನ ನಾವೇನ್ ಮಾಡಿದೀವಿ? ಸಕ್ಕರೆಯ ಪಾಕಿನಲ್ಲಿ ಹಾಕಿದೀವಿ. ಜಾಮೂನ್ ಹೇಗಿದೆ? ಅದು ಸಿಲಿಂಡರಿನ ಆಕಾರದಲ್ಲಿದೆ. ಈ ಒಂದು ಜಾಮೂನು ಎಷ್ಟು ಸಕ್ಕರೆ ಪಾಕವನ್ನ ಒಳಗೊಂಡಿದೆ? 30% ಸಕ್ಕರೆಯ ಪಾಕವನ್ನ ಒಂದು ಜಾಮೂನು ಒಳಗೊಂಡಿದೆ ಅಲ್ವಾ? ನೆಕ್ಸ್ಟ್, ಒಂದು ಜಾಮೂನು ಸಿಲಿಂಡರಿನ ಆಕಾರದಲ್ಲಿದ್ರೆ ಈ ಸಿಲಿಂಡರಿನ ಆಕಾರದಲ್ಲಿರೋ ಜಾಮೂನ್ ಹೇಗಿದೆ? 2 ಅಂತ್ಯಭಾಗದಲ್ಲಿ ಇಲ್ಲೊಂದು ಅಂತ್ಯಭಾಗ, ಇಲ್ಲೊಂದು ಅಂತ್ಯಭಾಗ ಏನಿದೆ? ಇಲ್ಲಿ 2 ಅರ್ಧಗೋಳಗಳು ಇವೆ. ಒಂದು ಜಾಮೂನು ಸಿಲಿಂಡರಿನ ಆಕಾರದಲ್ಲಿದೆ, ಅಂತ್ಯಭಾಗದಲ್ಲಿ 2 ಅರ್ಧಗೋಳಗಳು ಇವೆ. ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ ಎಷ್ಟಿದೆ? 5 ಸೆಂಟಿಮೀಟರ್. ವ್ಯಾಸ ಎಷ್ಟಿದೆ? 2.8 ಸೆಂಟಿಮೀಟರ್ ಇದ್ರೆ 45 ಜಾಮೂನಿನಲ್ಲಿ ಇರುವ ಸಕ್ಕರೆ ಪಾಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಹೇಗ್ ಮಾಡ್ತೀವಿ ಇದನ್ನ ನಾವು ಮಾಡ್ಬೇಕಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು?
ಈ ಒಂದು ಜಾಮೂನಿನ ಘನಫಲವನ್ನ ಕಂಡುಹಿಡಿಬೇಕು. ಅಂದ್ರೆ ಜಾಮೂನಿನ ಗಾತ್ರ ಎಷ್ಟಿದೆ, ಸಾಮರ್ಥ್ಯ ಎಷ್ಟಿದೆ, ಎಷ್ಟು ಸಕ್ಕರೆಯನ್ನು ಹಿಡ್ಕೋಬಹುದು ಅಂತ ನಾವು ಹೇಳ್ಬೇಕಾದ್ರೆ ಮೊದಲು ನಾವು ಘನಫಲವನ್ನ ಕಂಡುಹಿಡಿಬೇಕು. ಜಾಮೂನಿನ ಘನಫಲ, ಜಾಮೂನಿನ ಘನಫಲ ಅಂದಾಗ ಯಾವ ಆಕಾರದಲ್ಲಿದೆ ಇದು? ಇದು ಸಿಲಿಂಡರಿನ ಆಕಾರದಲ್ಲಿದೆ. ಸಿಲಿಂಡರಿನ ಘನಫಲವನ್ನ ಕಂಡುಹಿಡಿಯೋ ಸೂತ್ರ ನಮ್ಗೆ ಗೊತ್ತಬೇಕು. ಮತ್ತೆ ಇಲ್ಲಿ 2 ಅರ್ಧಗೋಳಗಳಿವೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಜಾಮೂನಿನ ಘನಫಲ ಈಸ್ ಈಕ್ವಲ್ ಟು 2 ಅರ್ಧಗೋಳಗಳ ಘನಫಲ, 2 ಅರ್ಧ ಗೋಳದ ಘನಫಲ ಮತ್ತೆ ಪ್ಲಸ್ ಸಿಲಿಂಡರಿನ ಘನಫಲ. ಇದು ಒಂದು ಅರ್ಧಗೋಳ, ಇದು ಒಂದು ಅರ್ಧಗೋಳ, ಪ್ಲಸ್ ಈ ಒಂದು ಸಿಲಿಂಡರ್, ಅಂದ್ರೆ ಒಂದು ಜಾಮೂನು ಆಗತ್ತೆ. ಸಿಲಿಂಡರಿನ ಘನಫಲ. ಇವಾಗ 2 ಅರ್ಧಗೋಳದ ಘನಫಲ ಅಂದಾಗ 2 × 2/3 πr³ ಹೌದಾ ಸೂತ್ರ ಇದು. ಪ್ಲಸ್ ಸಿಲಿಂಡರ್ನ ಘನಫಲ πr²h ಅಂತ ಆಗತ್ತೆ. πr²h. ಇವಾಗ ನಾವೇನ್ ಮಾಡೋಣ, ಪೈ ಬೆಲೆ ಅಂದ್ರೆ ನಮಗ್ ಗೊತ್ತಿದೆ ಎಷ್ಟು ಅಂತ. ಪೈ ಅಂತಂದ್ರೆ 22/7. ಆರ್ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ? ಆರ್ ಅಂತ ಗೊತ್ತಿಲ್ಲ ನಮ್ಗೆ, ವ್ಯಾಸ ಅಂತ ಕೊಟ್ಟಿದ್ದಾರೆ. ವ್ಯಾಸ ಎಷ್ಟಿದೆ? 2.8 ಅಂತ ಇದೆ. ವ್ಯಾಸ 2.8 ಆದ್ರೆ ಆರ್ ಎಷ್ಟಾಗತ್ತೆ? 2.8 ÷ 2 ಮಾಡಿದ್ರೆ ಅದೇನಾಗತ್ತೆ? 1.4 ಆಗತ್ತೆ. ಇದು ಆರ್. ಎಚ್ ಕಂಡುಹಿಡಿಬೇಕು. ಎಚ್ ಅಂದಾಗ ಒಟ್ಟು ಉದ್ದ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ವ್ಯಾಸ ಎಷ್ಟಿದೆ? 2.8 ಇದೆ. 5ರಲ್ಲಿ ನಾವು 2.8 ಕಳಿಬೇಕು. ಎಷ್ಟು ಬರುತ್ತೆ ನೋಡ್ರಿ? 2.2 ಬರುತ್ತೆ. 2.2 ಸೆಂಟಿಮೀಟರ್. ಇದು ನಮ್ಮ ಎಚ್ ಅಂದ್ರೆ ಎತ್ತರ ಆಗತ್ತೆ. ಇವಾಗ ಇಷ್ಟನ್ನ ನಾವು ಈ ಸೂತ್ರದಲ್ಲಿ ಹಾಕೋಣ. 2 × 2/3 ಪೈ ಬೆಲೆ 22/7. ಆರ್ ಅಂತಂದ್ರೆ 1.4³ ಆಗತ್ತೆ. ಕ್ಯೂಬ್ ಪ್ಲಸ್ ಪೈ ಬೆಲೆ 22/7 ಪ್ಲಸ್ ಆರ್ ಬೆಲೆ 1.4² ಅಂತ ಇದೆ, ಇಂಟು ಎಚ್ ಬೆಲೆ 2.2 ಅಂತ ಇದೆ. ಓಕೆ, ಇವಾಗ ಯಾವ್ದಾದ್ರು ಕ್ಯಾನ್ಸಲ್ ಆಗತ್ತಾ ಚೆಕ್ ಮಾಡ್ರಿ. 7 ಒಂದ್ಲೆ ಇಲ್ಲಿ 1.4² ಇದೆ, ಅಂದ್ರೆ 1.4 × 1.4. ಅದರಲ್ಲಿ 1.4 ಅಂದ್ರೆ 0.2 ಆಗತ್ತೆ. ಇದು ಕೂಡ 7 × 0.2 ಆಗತ್ತೆ. ಅಂದ್ರೆ ನಾವು ಬಿಡಿಸಿ ಬರೆದ್ರೆ 1.4 × 1.4 × 1.4 ಆಗತ್ತೆ. ಇಲ್ಲಿ 22/7 ಇದೆ. 7 ಒಂದ್ಲೆ 7, 2 14. ಸೊ ಪಾಯಿಂಟ್ ಇರೋದ್ರಿಂದ 0.2 ಆಗತ್ತೆ. ನಮ್ಗೇನ್ ಉಳಿತು? 0.2 × 1.4 × 1.4 ಉಳಿತು ಅಲ್ವಾ? ಹಾಗಿದ್ರೆ ಇಲ್ಲಿ ಬರ್ಕೊಡ್ರಿ. 2 × 22/3 × 20. ಓಕೆ, 22/3 ಇಂಟು 2 × 0.2 × 1.4 × 1.4 ಪ್ಲಸ್ 22 × 0.2 × 1.4 × 2.2 ಬರುತ್ತೆ. ಇವಾಗ ನಾವೇನ್ ಮಾಡ್ಬೇಕು? ಇಷ್ಟು ಪಾರ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. 1.4 × 1.4 × 0.2 ಮಾಡ್ಬೇಕು. ಆಮೇಲೆ 2 × 22 ಮಾಡಿದ್ರೆ 44 ಬರುತ್ತೆ. 44 × 2 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 88 × 0.2 × 1.4 × 1.4 ÷ 3 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1. ಇದು ಇಷ್ಟು ಪಾರ್ಟ್ ಅನ್ನ ನಾವು ಮಾಡಿದ್ರೆ ನಮ್ಗೆ 11.5
4986 ಬರುತ್ತೆ. ಮಾಡಿ ನೋಡ್ರಿ ಬೇಕಿದ್ರೆ. ಇಷ್ಟನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 11.4986 ಬರುತ್ತೆ. ಪ್ಲಸ್ 22 ಇಂಟು 0.2 ಇಂಟು 1.4 ಇಂಟು 2.2 ಮಾಡಿದ್ರೆ ನಮ್ಗೆ 13.552 ಬರುತ್ತೆ. ಇವೆರಡನ್ನ ಕೂಡಿಸ್ರಿ ಎಷ್ಟು ಬರುತ್ತೆ ನಮ್ಗೆ? 25.05 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಓಕೆ, ಇದೇನಿದು ಒಂದು ಜಾಮೂನಿನ ಘನಫಲ. ಇವಾಗ ನಮ್ಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಜಾಮೂನಿನಲ್ಲಿ ಅದರ ಘನಫಲದ 30% ಏನಿದೆ ಸಕ್ಕರೆ ಪಾಕವನ್ನ ಒಳಗೊಂಡಿದೆ. ಒಂದು ಜಾಮೂನಿನ ಘನಫಲ ಇಷ್ಟ ಆದ್ರೆ ಅದ್ರ ಸಾಮರ್ಥ್ಯ ಇಷ್ಟಿದೆ. ಆ ಜಾಮೂನು ಎಷ್ಟು ಸಕ್ಕರೆಯನ್ನ ಹಿಡ್ಕೊಳತ್ತೆ? 30% ಪಾಕವನ್ನ ಹಿಡ್ಕೊಳತ್ತೆ. ಹಾಗಿದ್ರೆ ಜಾಮೂನಿನಲ್ಲಿರುವ ಸಕ್ಕರೆಯ ಪ್ರಮಾಣ ಸಕ್ಕರೆಯ ಪ್ರಮಾಣ ಈಸ್ ಈಕ್ವಲ್ ಟು ಎಷ್ಟಿದೆ ನಮಗೆ? ಒಂದು ಜಾಮೂನಿನ ಘನಫಲ 25.05 30 ಅಂದಾಗ 30 ಡಿವೈಡೆಡ್ ಬೈ 100 ಇದೆ. ಶೇಕಡ ಅಂತಂದ್ರೆ ಹೇಗ್ ಬರೀತೀರಾ? 30 ಅಂತಂದ್ರೆ ಡಿವೈಡೆಡ್ ಬೈ 100 ಅಂತ ಅರ್ಥ ಅಲ್ವಾ? ಇದು ಎಷ್ಟು ಬರುತ್ತೆ ನಿಮ್ಗೆ? ಕ್ಯಾಲ್ಕುಲೇಷನ್ ಮಾಡಿದ್ರೆ 0 ಕ್ಯಾನ್ಸಲ್ ಆಗುತ್ತೆ. 25.05 ಇಂಟು 3 ಡಿವೈಡೆಡ್ ಬೈ 10 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಇದು 7.515 ಬರುತ್ತೆ. 7.515 ಬರುತ್ತೆ. ಹೌದಾ? ಇದು ಕೂಡ ಸೆಂಟಿಮೀಟರ್ ಕ್ಯೂಬ್. ಇವಾಗ ನೆಕ್ಸ್ಟ್ ಅವ್ರು ಏನ್ ಕೇಳಿದ್ದಾರೆ ನಮ್ಗೆ? 45 ಜಾಮೂನಿನಲ್ಲಿ ಇರುವ ಸಕ್ಕರೆ ಪಾಕ. ಒಂದು ಜಾಮೂನಿನಲ್ಲಿ ಇಷ್ಟು ಸಾಮರ್ಥ್ಯ ಇದ್ರೆ 45 ಜಾಮೂನಿನಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಹಿಡಿಬಹುದು ಅನ್ನೋದನ್ನ ಕೇಳಿದ್ದಾರೆ. 45 ಜಾಮೂನಿನಲ್ಲಿರುವ ಸಕ್ಕರೆಯ ಪ್ರಮಾಣ ಇಸ್ ಈಕ್ವಲ್ ಟು ಹೇಗ್ ಮಾಡ್ತೀವಿ? ಒಂದು ಜಾಮೂನಿಗೆ ಇಷ್ಟ ಆದ್ರೆ 45 ಅಂತಂದಾಗ ಇಂಟು 45 ಮಾಡ್ತೀವಿ ಅಲ್ವಾ? 7.515 ಇಂಟು 45 ಮಾಡ್ತೀರಾ. ಇವೆರಡನ್ನ ಗುಣಿಸ್ರೆ ಎಷ್ಟು ಬರುತ್ತೆ ನೋಡ್ರಿ ಒಂದ್ಸರ್ತಿ? 3.38.175 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದನ್ನ ನಾವು ಅಂದಾಜು ಗಣನೆ ಮಾಡಿದ್ರೆ ಅಂದ್ರೆ ಈ ತರ ಬರಿತೀವಿ ಅಂದಾಜು. ಹೌದಾ? ಎಷ್ಟು ಬರುತ್ತೆ ಇದು? 3.38 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು 45 ಜಾಮೂನಿನಲ್ಲಿರುವ ಸಕ್ಕರೆಯ ಪ್ರಮಾಣ. ಓಕೆ, ನಾವಿಲ್ಲಿ ಒಂದು ಜಾಮೂನಿನ ಘನಫಲವನ್ನ ಕಂಡುಹಿಡಿತೀವಿ. ಒಂದು ಜಾಮೂನಿನಲ್ಲಿರುವ ಸಕ್ಕರೆ ಪ್ರಮಾಣವನ್ನ ಕಂಡುಹಿಡಿತೀರಾ. ಅದನ್ನ ತಿಳ್ಕೊಂಡು 45 ಜಾಮೂನಿನಲ್ಲಿರುವ ಸಕ್ಕರೆ ಪ್ರಮಾಣವನ್ನ ಕಂಡುಹಿಡಿತೀವಿ. ಹೌದಾ? ಇದು ನಮ್ಗೆ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ನೆಕ್ಸ್ಟ್ ಏನಿದೆ? ಒಂದು ಕಬ್ಬಿಣದ ಕಂಬದ ಎತ್ತರವು 220 ಸೆಂಟಿಮೀಟರ್ ಮತ್ತು ಅದರ ಪಾದದ ವ್ಯಾಸವು ಎಷ್ಟಿದೆ ಇದು? 24. ಎಸ್, ಒಂದು ಕಬ್ಬಿಣದ ಕಂಬದ ಎತ್ತರವು 220 ಸೆಂಟಿಮೀಟರ್ ಮತ್ತು ಅದರ ಪಾದದ ವ್ಯಾಸವು 24 ಸೆಂಟಿಮೀಟರ್ ಆಗಿರುವ ಘನ ಸಿಲಿಂಡರ್ನಾಕಾರದಲ್ಲಿ ಇದೆ. ಇದರ ಮೇಲೆ 60 ಸೆಂಟಿಮೀಟರ್ ಎತ್ತರ ಮತ್ತು ತ್ರಿಜ್ಯ 8 ಸೆಂಟಿಮೀಟರ್ ಇರುವ ಮತ್ತೊಂದು ಸಿಲಿಂಡರ್ ಅನ್ನ ಜೋಡಿಸಲಾಗಿದೆ. 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು 8 ಗ್ರಾಂ ಆದರೆ ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ ಎಷ್ಟು ಕಂಬಗಳಿವೆ? 2 ಕಂಬಗಳು ಇವೆ. 2 ಕಂಬಗಳಿದ್ದಾಗ ನಾವು ಒಂದರ ಮೇಲೆ ಒಂದರಂತೆ ಕಂಬಗಳನ್ನ ಜೋಡಿಸಿದೀವಿ. ಆ ಕಂಬ ಯಾವ ಆಕಾರದಲ್ಲಿದೆ? ಸಿಲಿಂಡರಿನ ಆಕಾರದಲ್ಲಿದೆ. ಹಾಗಿದ್ರೆ ನಾವೇನ್ ಮಾಡೋಣ? ಇದು ಮೊದಲನೇ ಕಂಬ ಅಥವಾ ಮೊದಲನೇ ಸಿಲಿಂಡರು, ಇದು ಎರಡನೇ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ನಮಗೆ ಕೆಳಗೆ ಮೊದಲನೇ ಕಂಬದ ವ್ಯಾಸ ಕೊಟ್ಟಿದ್ದಾರೆ. ಎಷ್ಟು? 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎರಡನೇ ಕಂಬ ಅಥವಾ ನಾವು ಸ್ಮಾಲ್ ಅನ್ನ ಇದನ್ನ ಮೊದಲನೇ ಕಂಬ ಅಂತ ತಗೊಳ್ಳೋಣ, ಇದನ್ನ ಎರಡನೇ ಕಂಬ ಅಂತ ತಗೊಳ್ಳೋಣ.
ಮೊದಲನೇ ಕಂಬದ ತ್ರಿಜ್ಯ ನಮಗೆ ನೇರವಾಗಿ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತ. ಇಲ್ಲಿ ನಮಗೆ ಎರಡನೇ ಕಂಬದ ವ್ಯಾಸ ಕೊಟ್ಟಿದ್ದಾರೆ 24 ಸೆಂಟಿಮೀಟರ್. ಹಾಗಿದ್ರೆ ಈ ವ್ಯಾಸದನ್ನ ತಗೊಂಡು ತ್ರಿಜ್ಯವನ್ನ ಕಂಡುಹಿಡಿಬೇಕು. ಇದನ್ನ ನಾವೇನ್ ಮಾಡೋಣ, ಮೊದಲನೇ ಕಂಬದ ತ್ರಿಜ್ಯ R1 ಅಂತ ತಗೊಳ್ಳೋಣ, 8 ಸೆಂಟಿಮೀಟರ್. ಎರಡನೇ ಕಂಬದ ತ್ರಿಜ್ಯ ಎಷ್ಟಿದೆ, R2 ಎಷ್ಟಾಗತ್ತೆ, ಇದು ಎರಡನೇ ಕಂಬ. ಓಕೆ, ವ್ಯಾಸ ನಮಗೆ ಕೊಟ್ಟಿದ್ದಾರೆ ಎಷ್ಟು, 24 ಸೆಂಟಿಮೀಟರ್. ಅಂದ್ರೆ ನಾವು ಡಿ ಅಂತಂದ್ರೆ 24 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ R2 ಸಿಗತ್ತೆ. ಒಂದ್ಲೆ ಎರಡ್ಲೆ, ಸೊ 12 ಸೆಂಟಿಮೀಟರ್ ಬರುತ್ತೆ. ಇವಾಗ ಎತ್ತರಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಕಂಬ ಅಂದ್ರೆ ಕೊಟ್ಟಿದ್ದಾರೆ, ಎರಡನೇ ಕಂಬದ ಎತ್ತರ H2. ಹಾಗಿದ್ರೆ H1 ಎಷ್ಟಿದೆ ಇಲ್ಲಿ, 60 ಸೆಂಟಿಮೀಟರ್. H2 ಎಷ್ಟಿದೆ, 220 ಸೆಂಟಿಮೀಟರ್. ಕಂಬದ ಒಟ್ಟು ಘನಫಲವನ್ನ ಕೇಳಿದ್ದಾರೆ. ನೋಡ್ರಿ ಕರೆಕ್ಟ್ ಆಗಿ ಒಂದ್ಸರ್ತಿ ಇದರ ಮೇಲೆ ಜೋಡಿಸಲಾಗಿದೆ. ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಒಟ್ಟು ಘನಫಲವನ್ನ ನಾವು ಕಂಡುಹಿಡಿಬೇಕು. ಕಂಬದ ಒಟ್ಟು ಘನಫಲ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಎಷ್ಟು ಕಂಬಗಳಿವೆ, 2 ಕಂಬಗಳಿವೆ. ಯಾವ ಆಕಾರದಲ್ಲಿದೆ, ಸಿಲಿಂಡರ್ನ ಆಕಾರದಲ್ಲಿದೆ. ಹೌದಾ? ಕಂಬದ ಒಟ್ಟು ಘನಫಲ ಈಸ್ ಈಕ್ವಲ್ ಟು ದೊಡ್ಡ ಕಂಬದ ಗಾತ್ರ ಅಥವಾ ದೊಡ್ಡ ಕಂಬದ ಘನಫಲ, ದೊಡ್ಡ ಗಾತ್ರ, ಸಾಮರ್ಥ್ಯ, ಘನಫಲ ಎಲ್ಲ ಒಂದೇ ಇವು. ದೊಡ್ಡ ಕಂಬದ ನೀವು ಗಾತ್ರ ಅಂತಾದ್ರೂ ಬರೀಬಹುದು ಅಥವಾ ಘನಫಲ ಅಂತಾದ್ರೂ ಬರೀಬಹುದು. ಹೌದಾ? ಇಲ್ಲಿ ನಮಗೆ ದ್ರವ್ಯರಾಶಿ ಅಂತ ಕೊಟ್ಟಿದ್ದಾರೆ. ದೊಡ್ಡ ಕಂಬದ ಘನಫಲ ಅಥವಾ ಗಾತ್ರ ಪ್ಲಸ್ ಸಣ್ಣ ಕಂಬದ ಅಥವಾ ಚಿಕ್ಕ ಕಂಬದ ಘನಫಲ. ಇವೆರಡನ್ನ ಕಂಡು ಹಿಡಿದ್ರೆ ನಮ್ಗೆ ಒಟ್ಟು ಘನಫಲ ಸಿಗತ್ತೆ. ಹೌದಾ? ದೊಡ್ಡ ಕಂಬದ ಘನಫಲ ಅಂದ್ರೆ ಇದು ಸಿಲಿಂಡರಿನ ಆಕಾರದಲ್ಲಿದೆ, ಹಾಗಾಗಿ πr² ಹೆಚ್ಚಾಗತ್ತೆ. ಈ ದೊಡ್ಡ ಕಂಬ ಅಂದಾಗ R2 ಅಂತ ತಗೊಂಡಿದೀವಿ. πr²² H2 ಪ್ಲಸ್ πr1² ಪ್ಲಸ್ H1. ಇವಾಗ ಪೈ ಅಂತಂದಾಗ ಇಲ್ಲಿ 3.14 ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ ನಾವು. ಹಾಗಾಗಿ ಪೈ ಬೆಲೆಯನ್ನು 3.14 ಅಂತಾನೆ ತಗೊಳ್ಳೋಣ. R2 ಅಂತಂದ್ರೆ ನಮ್ಗೆ ಎಷ್ಟಿದೆ, 12 ಇದೆ. 12ರ ವರ್ಗ ಅಂದ್ರೆ 12 × 12. H2 ಅಂತಂದ್ರೆ ಎಷ್ಟಿದೆ, 220 ಅಂತ ಇದೆ. ಪ್ಲಸ್ ಪೈ ಅಂತಂದ್ರೆ 3.14 ಇಂಟು R1 ಅಂತಂದ್ರೆ 8 ಇದೆ, ಇಂಟು H1 ಅಂತಂದ್ರೆ 60 ಅಂತ ಇದೆ. ಇವಾಗ ಇಷ್ಟನ್ನು ಗುಣಾಕಾರ ಮಾಡ್ಬೇಕಾ? ಒಂದ್ಸತಿ ನಿಮ್ ಮಾಡಿ ನೋಡ್ರಿ. ಇಷ್ಟು ಪ್ಲಸ್ 3.14 ಇಂಟು 8 ಇಂಟು 8 ಇಂಟು 60 ಅಂದ್ರೆ 12 ಇಂಟು 12 ಮಾಡಿದ್ರೆ 144 ಇಂಟು 224 ಇಂಟು 3.14 ಮಾಡ್ತೀರಾ. ಇಲ್ಲಿ 8 ಎಂಟ್ಲೆ 64, 64 ಇಂಟು 6 60 ಇಂಟು 3.14 ಮಾಡ್ರಿ. ಎಷ್ಟು ಬರುತ್ತೆ ನೋಡ್ರಿ, 99475.2 ಪ್ಲಸ್ 12057.6 ಇಷ್ಟು ಬರುತ್ತಾ? ಚೆಕ್ ಮಾಡ್ರಿ ಒಂದ್ಸರ್ತಿ. ಬರ್ಲೇಬೇಕು, ಇಷ್ಟು ಬರುತ್ತೆ. ನೆಕ್ಸ್ಟ್ ಇವೆರಡನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ, 11532.8 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇವಾಗ ಇದು ಕಂಬದ ಒಟ್ಟು ಘನಫಲ. ನಮ್ಗೇನ್ ಕೇಳಿದ್ದಾರೆ ಅಂತಂದ್ರೆ, 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು 8 ಗ್ರಾಂ ಆದರೆ ಕಂಬದ ದ್ರವ್ಯರಾಶಿಯನ್ನ ಕಂಡುಹಿಡಿಯಿರಿ. ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ದ್ರವ್ಯರಾಶಿ ಕೊಟ್ಟಿದ್ದಾರೆ. ಎಷ್ಟಂತ, 8 ಗ್ರಾಂ ಅಂತ ಕೊಟ್ಟಿದ್ದಾರೆ. ಕಬ್ಬಿಣದ ದ್ರವ್ಯರಾಶಿ 8 ಗ್ರಾಂ. ಹೌದಾ? ಹಾಗಿದ್ರೆ 8 ಗ್ರಾಂ ಆದರೆ ಕಂಬದ ದ್ರವ್ಯರಾಶಿಯನ್ನ ಕಂಡುಹಿಡಿಯಿರಿ. ಕಂಬದ ದ್ರವ್ಯರಾಶಿಯನ್ನ ಹೇಗೆ ಕಂಡುಹಿಡಿತೀವಿ, ಕಂಬದ ದ್ರವ್ಯರಾಶಿ ಇಲ್ಲಿ ನಾವು ಕಂಡುಹಿಡಿದಿದೀವಿ. ಇದಕ್ಕೆ ಇಂಟು 8 ಮಾಡಿದ್ರೆ ನಮ್ಗೆ ಕಂಬದ ದ್ರವ್ಯರಾಶಿ ಸಿಗತ್ತೆ. ಕಂಬದ ದ್ರವ್ಯರಾಶಿ ಈಸ್ ಈಕ್ವಲ್ ಟು
1153.2 ಇಂಟು 8 ಮಾಡ್ತೀರಾ, ಅವಾಗ ನಮ್ಗೆ ಕಂಬದ ದ್ರವ್ಯ ರಾಶಿ ಸಿಗತ್ತೆ. ಎಷ್ಟು ಬರುತ್ತೆ ಇದು? 892262.4 ಗ್ರಾಮ್ ಬರುತ್ತೆ. ಹೌದಾ? ಇದನ್ನ ನಾವು ಕೆಜಿಯಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 1000 ಮಾಡ್ತೀರಾ. ಎಷ್ಟು ಬರುತ್ತೆ ನಮ್ಗೆ? 892.26 kg ಬರುತ್ತೆ. ಓಕೆ, ಇದು ನಮಗೆ ಕಂಬದ ಒಟ್ಟು ದ್ರವ್ಯರಾಶಿ. ಇದು ಕೂಡ ನಮಗೆ 4 ಅಂಕಗಳಿಗೆ ಕೇಳುವಂತ ಒಂದು ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. 4.2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು 4 ಸೆಂಟಿಮೀಟರ್ 6 ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರಿನ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ. ಅಂದ್ರೆ ಒಂದು ಲೋಹದ ಗೋಳ ಇದೆ, ಆ ಲೋಹದ ಗೋಳವನ್ನ ಕರಗಿಸಿ ನಾವೇನ್ ಮಾಡಿದೀವಿ? ಸಿಲಿಂಡರಿನ ಆಕಾರದಲ್ಲಿ ಮರುರೂಪವನ್ನ ನೀಡಿದೀವಿ. ಇದು ಸಿಲಿಂಡರಿನ ಆಕಾರ. ಹೌದಾ? ಸಿಲಿಂಡರಿನ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆವಾಗ ನಾನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸುವಾಗ ನಿಮ್ಗೆ ಹೇಳಿದ್ದೆ, ಯಾವಾಗ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸ್ತೀವಿ ಆವಾಗ ನಾವು ಘನಫಲವನ್ನ ತಗೋತೀವಿ. ಯಾಕೆ ಅಂತಂದ್ರೆ ಪೂರ್ತಿ ನಾವು ಆಕಾರವನ್ನ ಚೇಂಜ್ ಮಾಡ್ತೀವಿ ಇಲ್ಲಿ, ಹಾಗಾಗಿ ಘನಫಲವನ್ನ ತಗೋತೀವಿ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಗೋಳವನ್ನ ಕರಗಿಸಿ ಸಿಲಿಂಡರ್ ಆಗಿ ಮಾಡಲಾಗಿದೆ. ಗೋಳದ ತ್ರಿಜ್ಯ ಎಷ್ಟಿದೆ? 4.2 ಸೆಂಟಿಮೀಟರ್. ಹೌದಾ? ಸಿಲಿಂಡರಿನ ತ್ರಿಜ್ಯ ಎಷ್ಟಿದೆ ನೋಡ್ರಿ ಇಲ್ಲಿ? 6 ಸೆಂಟಿಮೀಟರ್. ಇದು ಸಿಲಿಂಡರಿನ ತ್ರಿಜ್ಯ. ಎಷ್ಟು ತ್ರಿಜ್ಯಗಳಾಯ್ತು? ಇದು R1, ಇದು R2. ಹೌದಾ? ಓಕೆ, ನೋಡೋಣ. ಗೋಳದ ತ್ರಿಜ್ಯ R1 is equal to 4.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಸಿಲಿಂಡರಿನ ತ್ರಿಜ್ಯ R2 is equal to 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಘನಫಲಗಳು ಗೊತ್ತಿದೆ. ಯಾವ್ದ್ರದ್ದು? ಗೋಳ ಮತ್ತು ತ್ರಿಜ್ಯ. ಗೋಳವನ್ನ ನಾವು ಸಿಲಿಂಡರ್ ಆಗಿ ಕನ್ವರ್ಟ್ ಮಾಡಿದೀವಿ. ಗೋಳದ ಘನಫಲವನ್ನ ಕಂಡುಹಿಡಿಯೋ ಸೂತ್ರ ಯಾವುದು? 4/3 ಪೈ R³ ಅಲ್ವಾ? ಇಲ್ಲಿ ನಾವು ಗೋಳವನ್ನ R1 ಅಂತ ತಗೊಂಡಿದೀವಿ, ಸೊ R1³ ಅಂತ ಕರೆಯೋಣ. ಹಾಗೆ ಸಿಲಿಂಡರಿನ ಘನಫಲ ಪೈ R²H. ಇಲ್ಲಿ ನಾವು ಸಿಲಿಂಡರಿನ ತ್ರಿಜ್ಯವನ್ನ R2 ಅಂತ ತಗೊಂಡಿದೀವಿ, ಇದನ್ನ R2² ಅಂತ ಕರೆಯೋಣ. ನೆಕ್ಸ್ಟ್, ಈಗ ಇಲ್ಲಿ ಪೈ ಇದೆ, ಇಲ್ಲೂ ಪೈ ಇದೆ, ಎರಡು ಕ್ಯಾನ್ಸಲ್ ಆಗತ್ತಾ? ಏನ್ ಉಳಿತು? 4/3 R1³ ಈಸ್ ಈಕ್ವಲ್ ಟು R2² ಅಂತ ಉಳಿತು. 4/3 ಇಂಟು R1 ಅಂತಂದ್ರೆ 4.2³ 4.2 ಇಂಟು 4.2 ಇಂಟು 4.2 ಆಗುತ್ತೆ, ಈಸ್ ಈಕ್ವಲ್ ಟು R2 ಅಂದ್ರೆ 6 ಇಂಟು 6 ಇಂಟು H ಅಂತಂದ್ರೆ ಎಷ್ಟಿದೆ ನಮಗೆ ಗೊತ್ತಿಲ್ಲ. ನಾವು H ಅನ್ನ ಕಂಡುಹಿಡಿಬೇಕು ಅಲ್ವಾ? ಸಿಲಿಂಡರ್ನ ಎತ್ತರವನ್ನ ಕೇಳಿದ್ದಾರೆ, ಹಾಗಾಗಿ H. ಇವಾಗ 3 1 1 ಉಳಿಯುತ್ತೆ, 3 4 12, ಸೊ 1.4. 4 ಇಂಟು 1.4 ಇಂಟು 4.2 ಇಂಟು 4.2 ಈಸ್ ಈಕ್ವಲ್ ಟು 6 36 ಇಂಟು H ಅಂತ ಉಳಿಯುತ್ತೆ. ಇವಾಗ ಇಷ್ಟನ್ನು ಗುಣಾಕಾರ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? 98.784 ಅಂತ ಸಿಗತ್ತೆ. ಚೆಕ್ ಮಾಡಿ ನೋಡ್ರಿ ಒಂದ್ಸತಿ. 98.784 ಈಸ್ ಈಕ್ವಲ್ ಟು 36H ಅಂತ ಸಿಗತ್ತೆ. ಇವಾಗ 36 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. H ಈಸ್ ಈಕ್ವಲ್ ಟು 98.784 ಡಿವೈಡೆಡ್ ಬೈ 36 ಆದ್ರೆ ನಮ್ಗೆ ಎಷ್ಟು ಬರುತ್ತೆ? H ಈಸ್ ಈಕ್ವಲ್ ಟು 36 ಅಲ್ವಾ? ಓಕೆ, ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಇದು 2.744 ಬರುತ್ತೆ. 2.744 ಸೆಂಟಿಮೀಟರ್ ಬರುತ್ತೆ. ಇದು ಸಿಲಿಂಡರಿನ ಎತ್ತರ.
ಒಂದ್ ನೆನ್ಪಿಟ್ಕೋಬೇಕು, ಯಾವಾಗ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವು ಕನ್ವರ್ಟ್ ಮಾಡ್ತೀವಿ ಅಥವಾ ಮರು ರೂಪ ಕೊಡ್ತೀವಿ ಆವಾಗ ಘನಫಲವನ್ನ ಕಂಡುಹಿಡಿಬೇಕು. ಎರಡೂ ಆಕೃತಿ, ಇದು ಗೋಳಾಕಾರದಲ್ಲಿದೆ 4/3 πr³ ಅಂತ ಬರಿತೀವಿ, ಇದು ಸಿಲಿಂಡರ್ ಆಕಾರದಲ್ಲಿದೆ ಸೊ πr² ಎಷ್ಟು ಅಂತ ಬರಿತೀವಿ. ಇಲ್ಲಿ r1 ಅಂತ ತಗೊಂಡಿದೀವಿ, ಇಲ್ಲಿ r2 ಅಂತ ತಗೊಂಡಿದೀವಿ. ಹಾಗಾಗಿ ಇದು ir1³, ಇದು πr²² ಹೆಚ್ಚಾಗತ್ತೆ. ಓಕೆ, ಈ ತರಹದ ಪ್ರಶ್ನೆಗಳು ಕೂಡ ನಿಮ್ಗೆ 2 ಅಂಕಗಳಿಗೆ ಬರುತ್ತೆ. ಹಾಗಿದ್ರೆ ಮಕ್ಕಳ ನಾವ್ ಇವತ್ತೇನ್ ಮಾಡಿದ್ವಿ ಅಂತಂದ್ರೆ 2, 3 ಅಂಕಗಳಿಗೆ ಮತ್ತು 4 ಅಂಕಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ನೋಡಿದ್ವಿ. ನಾವು ಒಂದ್ಸತಿ ಬಿಡಿಸಿದ್ವಿ. ಹಾಗಿದ್ರೆ ನಮ್ಗ್ ಒಂದ್ ನೆನಪಿರ್ಬೇಕು, ಪ್ರಶ್ನೆ ಕೇಳುವ ರೀತಿ ಬೇರೆ ಆಗ್ಬಹುದು, ಆದ್ರೆ ಜ್ಞಾನ ಮಾತ್ರ ಒಂದೇ ಆಗಿರತ್ತೆ. ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ರಿ, ಸೂತ್ರಗಳನ್ನ ನೆನ್ಪಿಟ್ಕೊಂಡು ಕ್ಯಾಲ್ಕುಲೇಷನ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ 4 ಅಂಕಗಳು ಗ್ಯಾರಂಟಿಯಾಗಿ ಸಿಗುತ್ತೆ. ಓಕೆ, ಹಾಗಿದ್ರೆ ನಾವು ಹಿಂದಿನ ತರಗತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸಿದ್ವಿ, MCQs ಅನ್ನ ಬಿಡಿಸಿದ್ವಿ. ಇವತ್ತು ನಾವು 2, 3, 4 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸಿದ್ವಿ. ಹಾಗಿದ್ರೆ ಇವೆಲ್ಲವುಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ರಿ. ಓಕೆ, ಈ ಒಂದು ಅಧ್ಯಾಯ ಪರೀಕ್ಷಾ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಹಾಗಂತ ಹೇಳ್ತಾ ಇವತ್ತು ನಿಮ್ಗೆಲ್ಲ ಈ ಬಿಡಿಸಿರುವಂತಹ ಲೆಕ್ಕಗಳು ಸರಿಯಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ ಮಕ್ಕಳೇ. ಟೈಮ್ ನಮ್ಗೆ ತುಂಬಾ ಕಡಿಮೆ ಇದೆ, ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.